ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಏನಾಯ್ತು? ನೀಲಾ ಸ್ವಯಂವರ ಆಯ್ತು. ತತೋ ನೀಲಾಂ ತಸ್ಯ ಸುತಾಂಚ ಲೇಭೇ ಪೂರ್ವಂ ನೀಲಾ ಗೋಪಕನ್ಯಾಪಿ ಚಾಸೀತ್ ಸಾ ದೇಹೇ ಅಸ್ಯಾಹ ಪ್ರಾವಿಶತ್ ಪೂರ್ವಮೇಷಾ ಯಸ್ಮಾದೇಕಾ ದ್ವಿವಿಧಾ ಸಂಪ್ರಜಾತಾ ಪಿತೃಶ್ವಸುರ್ಮಿತ್ರವಿಂದಾ ಸುತಾ ಚ ಕೃಷ್ಣೇ ಮಾಲಾಮಾಸಜದ್ರಾಜಮಧ್ಯೆ ವಿಂದಾನುವಿಂದೌ ಭ್ರಾತರಾವೇವ ತಸ್ಯಾ ನಶೇಧತಾಂ ಧಾರ್ತರಾಷ್ಟ್ರಾರ್ಥಮುಗ್ರೌ. ಇನ್ನೊಂದು ಪಿತೃಶ್ವಸು ಸೋದರತ್ತೆಯ ಮಗಳೇ, ತಂದೆಯ ತಂಗಿಯ ಮಗಳು ಮಿತ್ರವಿಂದಾದೇವಿ. ಸುತಾಚ ಕೃಷ್ಣೇ ಮಾಲಾಂ ಆಸಜತ್ ರಾಜ ಮಧ್ಯೆ, ಇದು ಸ್ವಯಂವರ, ಮಾಲೆ ಹಾಕ್ತಕ್ಕಂಥ ಸ್ವಯಂವರ. ಮಿತ್ರವಿಂದಾದೇವಿ ಕೃಷ್ಣನಿಗೆ ತುಂಬಿದ ಸಭೆಯಲ್ಲಿ ಸ್ವಯಂವರ ಮಂಟಪದಲ್ಲಿ ಮಾಲೆಯನ್ನ ಹಾಕಿದ್ಲು. ಆಗ ವಿಂದಾನುವಿಂದವು ಭ್ರಾತರಾವೇವ ತಸ್ಯಾಹ, ಹಾಗೆ ರುಕ್ಮಿಣಿ ಜೊತೆಗೆ ವಿರೋಧ ಮಾಡಿಕೊಂಡ ಹಾಗೆ ಇವರಿಬ್ಬರು ವಿಂದ ಅನುವಿಂದ ಅಂತ ಇಬ್ಬರಿದ್ರು. ಇವಳು ಮಿತ್ರವಿಂದ, ವಿಂದ, ಅನುವಿಂದ ಭ್ರಾತರು, ಸ್ವಂತ ಸಹೋದರರು. ಆದರೆ ಅವರು ವಿರೋಧ ಮಾಡಿದರು. ತಸ್ಯ ನಿಷೇಧತಾಂ ಧಾರ್ತರಾಷ್ಟ್ರಾರ್ಥ ಮುಗ್ರ, ದುರ್ಯೋಧನ ಕೊಡಬೇಕಂತ ಅವರ ಮನಸ್ಸು, ಮತ್ತೆ ಅವನ ಶಿಶುಪಾಲಿಗೆ ಕೊಡಬೇಕಂತ ಅವನಿಗಿತ್ತು. ಇದು ಎಂತೆಂಥ ವರ ನಡೆಸಿದ್ದಾರೆ ಅಂದ್ರೆ ಅವರೆಲ್ಲ ಶುದ್ಧ ಯೋಗ್ಯರರು. ಆದರೆ ಈಗ ಸರಿಯಾಗಿ ಹಾಕಿದ್ರು, ಅದು ಸಹಿಸಲಿಲ್ಲ, ಯುದ್ಧ ಶುರು ಮಾಡಿದ್ರು. ಕೃಷ್ಣ ಅವರನ್ನು ಸೋಲಿಸಿಬಿಟ್ಟ. ಕೊನೆಯವ್ರಿಗೆ ಯುದ್ಧದಲ್ಲಿ ಸಾಯ್ತಾರೆ, ದುರ್ಯೋಧನ ಕಡೆ ಸೇರ್ತಾರೆ. ಎಷ್ಟಾರು ಜನ್ಮ ಪೂರ್ತಿ ಅವರು ವಿರೋಧ ಮಾಡಿ ಹೊರತು ಬದಲಾಗೋದೇ ಇಲ್ಲ. ಧಾರ್ತರಾಷ್ಟ್ರ ಉಗ್ರವು ಅಂತ ಹೇಳಿದ್ರೆ ಸ್ವರೂಪತಃ ದುಷ್ಟರು. ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತಾಹ, ಆಗುಂಪಿ ಸೇರಿದವರಾದ್ದರಿಂದ ಅವರು ಬದಲಾಗಲೇ ಇಲ್ಲ. ಜಿತ್ವಾ ಅವಂತ್ಯೌ ನೃಪತಿಂಚೈವ ಸರ್ವಾನ್ ಆದಾಯತಾಂ ಪ್ರಯಯೌ ವಾಸುದೇವಃ ಪಿತೃಶ್ವಸುತ್ತನಯಾಂಚ ದ್ವಿತೀಯಾಂ ಭದ್ರಾಂ ದತ್ತಾಮಗ್ರಹೀತ್ ಭ್ರಾತೃಭಿಃ ಸಹ. ಜಿತ್ವಾ ಅವಂತ್ಯೌ ನೃಪತೀಂ ಚ ಏವ ಸರ್ವಾನ್ ಆದಾಯ ತಾಂ ಪ್ರಯಯೋ ವಾಸುದೇವಃ ಪಿತೃಶ್ವಸುಃ ತನಯಾಂ ಚ ದ್ವಿತೀಯಾಂ ಭದ್ರಾಂ ದತ್ತಾಂ ಅಗ್ರಹೀತ್ ಭ್ರಾತೃಭಿಃ ಸಹ. ಜಿತ್ವಾ ಅವಂತ್ಯೌ, ಇಬ್ಬರವರು ವಿಂದ ಅನುವಿಂದ ಅಂತ ಇಬ್ಬರನ್ನ ಸೋಲಿಸಿ, ನೃಪತೀಂಚೈವ ಸರ್ವಾನ್, ಅವರು ಸಪೋರ್ಟ್ ಮಾಡ್ಕೊಂಡು ಬಂದ ಎಲ್ಲಾ ರಾಜರುಗಳನ್ನು ಸೋಲಿಸಿ, ತಾಂ ಪ್ರಯಯೌ ವಾಸುದೇವ, ಅವರ ಮಿತ್ರವಿಂದಾದೇವಿ ವಿವಾಹ ಮಾಡಿಕೊಂಡು ಕೃಷ್ಣ ಹೊರಟೋದ. ಇನ್ನೊಬ್ಬರು ಪಿತೃಶ್ವಸುಸ್ತನಯಾಂಚ ದ್ವಿತೀಯಾಂ ಭದ್ರಾಂ ದತ್ತಾಂ ಅಗ್ರಹೀತ್ ಭ್ರಾತೃಭಿಃ ಸಹ. ಇನ್ನೊಬ್ಬಳು ಆಕೆ ಯಾರೋ ಭದ್ರಾ, ಹೆಸರು ಭದ್ರಾದೇವಿ ಅಂತ ಹೇಳಿ, ಆಕೆ ಇನ್ನೊಬ್ಬ ಸೋದರತೆ ಮಗಳು. ಆದ್ರೆ ಅವ್ರು ಭಾರಿ ಒಳ್ಳೆಯವರು, ಅವ್ರ ಏನು ವಿರೋಧ ಬರಲೇ ಇಲ್ಲ. ಅವನು ಯಾವ ಸ್ವಯಂವರ ಏನೂ ಇಲ್ಲ, ನೇರವಾಗಿ ಮದುವೆನೇ ಮಾಡಿಕೊಟ್ಬಿಟ್ಟ. ಭದ್ರಾಂ ದತ್ತಾಂ ಅಗ್ರಹೀತ್ ಭ್ರಾತೃಭಿಃ ಸಹ. ನೇರ ಮದುವೆ ಮಾಡಿಕೊಡಬಹುದು, ಸ್ವಯಂವರ ಮಾಡಬಹುದು, ಮಾಲೆ ಹಾಕಬಹುದು, ಕರಾರಿಡಬಹುದು, ಅಥವಾ ಇನ್ನೊಬ್ಬರನ್ನು ಸೋಲಿಸಿ ಎತ್ಕೊಂಡ್ ಬರಬಹುದು. ಭೀಷ್ಮರು ಮಾಡಿದಾರಲ್ಲ ಹಾಗೆ ಅನೇಕ ಪದ್ಧತಿ ಕ್ಷತ್ರಿಯರಿಗೆ ಬಹಳಷ್ಟು ಅವಕಾಶ ಇದೆ. ಅದರಲ್ಲಿ ಅವರಿಗೆ ಅತಿ ಶ್ರೇಷ್ಠವಾದದ್ದು ಸ್ವಯಂವರ. ಕಾರಣ ಏನಂದ್ರೆ ಬಲ ವ್ಯಕ್ತ ಆಗುತ್ತಾರೆ. ಇದು ಬ್ರಾಹ್ಮ ವಿವಾಹ ಇದ್ದಾಗ ನಿಶ್ಚಯ ಮಾಡಿಕೊಟ್ಬಿಟ್ರೆ ಅದು ದೋಷ ಇಲ್ಲ, ಅದು ಶ್ರೇಷ್ಠವಾದದ್ದು. ನೆಕ್ಸ್ಟ್ ಅಂದ್ರೆ ಆಪ್ಷನ್ ಅದೇ. ಯಾರು ಯಾರು ಎಲ್ಲಿ ಅಲ್ಲೆಲ್ಲಿ ನಡೀತಾ ಇರುತ್ತೆ, ಕಡಿಮೆ ಅದು. ಮತ್ತೆ ಅದು ಇದು ಫೌಲ್ ಮೆಥಡ್ ಅಷ್ಟೇ, ಓಪನ್ ಆಗಿ ನಡೆಯೋದಿಲ್ಲ. ಓಪನ್ ಆಗಿ ನಡಿಬೇಕು, ಅದು ಸಾಮರ್ಥ್ಯ ಇದ್ದಾಗ. ದುಷ್ಟರನ್ನ ಯಾರೋ ಕನ್ಯೆ ಮದುವೆ ಮಾಡ್ಕೊಂಡು ಹೊರಟಿರ್ತಾರೆ, ದುಷ್ಟವಣ ಅವನು, ವರ ಭಾರಿ ಯೋಗ್ಯಗಳು, ಗೊತ್ತಾಯ್ತು, ಬಿಡಿಸ್ರು ಮದುವೆ ಅದ, ತಪ್ಪಲ್ಲ ಅದು. ಯಾಕಂತ ಕೇಳಿದ್ರೆ ಅವನು ಹಾಳಾಗಿ ಹೋಗ್ತಾ ಇಲ್ಲ ಅವಳು. ಆ ತರ ಯೋಚನೆ ಮಾಡಿದ್ರೆ ತಪ್ಪಲ್ಲ ಅದು. ಆದ್ರೆ ಅದಕ್ಕೆ ಒಂದು ವ್ಯವಸ್ಥೆ ಇರಬೇಕು. ಸುಮ್ಮನೆ ಎಲ್ಲರೂ ಹಾಗೆ ಮಾಡ್ಲಿಕ್ಕೆ ಕೊಟ್ಟರೆ ಬದೀತೆ ಆಗುತ್ತೆ, ಅವ್ಯವಸ್ಥೆ ಆಗೋಗುತ್ತೆ, ಹೊರತು ಒಳ್ಳೆಯದಕ್ಕೆ ಕಾರಣ ಆಗುತ್ತೆ. ವಿಶ್ವೇಶಾಂ ದೇವಾನಾಂ ಅವತಾರಾ ಹಿ ಪಂಚ ತೇ ಕೈಕೇಯ ಭ್ರಾತರೋ ಅಸ್ಯಾ ಹರೇಶ್ಚ ಭಕ್ತಾಂ ನಿತ್ಯಂ ಪಾಂಡವಾನಾಂಚ ತಾತೋ ಹ್ಯೇಷಾಂ ವಶೇ ಶೈಬ್ಯನಾಮರ್ಭುರಗ್ರೇ. ವಿಶ್ವೇಶಾಂ ದೇವಾನಾಂ ಅವತಾರಾಃ ಪಂಚಹಿ ಪಂಚತೆ ಕೇಕಯಾಃ. ಇವರೆಲ್ಲ ಕೇಕೆ ದೇಶದವರು. ಕೇಕೆ ದೇಶದ ಕೈಕೇಯಿ ಒಂದು ರೀತಿ ತಪ್ಪು ಮಾಡಿದ್ರು. ಅದೇ ರೀತಿ ಗಾಂಧಾರಿ ಆ ಕಡೆ ದೇಶದವಳೆ, ಆಕೆನು ದುಷ್ಟಳಲ್ಲ, ಆದ್ರೆ ದುಷ್ಟ ಮಕ್ಕಳಾದ್ರು. ಇಲ್ಲೇನಾಯ್ತು, ಕೈಗೆ ದುಷ್ಟಳಲ್ಲದೆ ಹೋದ್ರು ರೈತರು ಒಳಗಾದ್ರು. ಇವ್ರು ಮಾತ್ರ ಸರಿಯಾಗಿದ್ದವರು.
5 ಜನ ಕೇಕರು. ಯಾರು ಇವರು? ವಿಶ್ವೇ ದೇವತೆಗಳ ಅವತಾರ ಇವರೆಲ್ಲ ಕೂಡ. ಆದ್ರಿಂದಾಗೇನೆ 10 ವಿಶ್ವೇ ದೇವತೆಗಳಲ್ಲಿ 5 ಇಲ್ಲಿ ಹುಟ್ಟಿದ್ದಾರೆ. ಇನ್ನು 5 ಜನ ದ್ರೌಪದಿಯ ಮಕ್ಕಳಿದ್ದಾರಲ್ಲ, ಉಪಪಾಂಡವರು, ಅವರಲ್ಲಿ ಸೇರ್ಕೊಂಡು ಹುಟ್ಟಿದ್ದಾರೆ. ಆದ್ದರಿಂದ ಪೂರ್ತಿ ಇನ್ನು ಮಿಕ್ಸ್ ಆಗಿದ್ದಾರೆ ಅದರಲ್ಲಿ. ಅದು 10 ವಿಶ್ವೇ ದೇವತೆಗಳು ಎಷ್ಟು ಜನ ಇರೋದು? ಒಟ್ಟು 10 ಜನ. 10 ಜನ ಅವತಾರ ಮಾಡದಂತೆ ಆಯ್ತು. ಯಾರಿಗೆ? ಶಾಪವೃತ್ತ ಅಂತ ಅಲ್ಲಿದೆ, ಬೇರೆ ಪುರಾಣದ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಭಕ್ತ ನಿತ್ಯಂ ಪಾಂಡವಾನಾಂಚ ತಾತೋ ಯೇಷಾಂ ವಶೇ ಶೈಬ್ಯ ನಾಮ ರುಹುರಗ್ರೇ. ಅವರೆಲ್ಲ ಎಂಥವರು? ಭಾರಿ ಭಕ್ತರವರು, ಕೃಷ್ಣನ ಭಕ್ತರು, ಪಾಂಡವರಿಗೆ ಅತ್ಯಂತ ಪ್ರಿಯರಾದವರು. ಆದ್ದರಿಂದ ಅವರು ಬಹಳ ಸಂತೋಷದಿದ್ದರೆ ಮದುವೆ ಮಾಡಿಕೊಟ್ರು. ಯುದ್ಧದಲ್ಲೂ ಕೂಡ ಪಾಂಡವರ ಕಡೆಗೇನೆ ಸೇರ್ತಾರೆ, ಹೊರತು ಬೇರೆ ಅಲ್ಲ. ಯೇಷಾಂ ವಂಶೇ ಶೈಬ್ಯ ನಾಮ ರುಜುರಗ್ರೇ. ಸ್ವಯಂವರೋ ಲಕ್ಷ. ತಂದೆ ಯಾರು ಅಂತ ಕೇಳಿದರೆ ಶೈಬ್ಯ ಅಂತ ಹೆಸರು. ಶೈಬ್ಯನ ಮಗಳು ಭದ್ರಾದೇವಿ ಈಕೆ. ಆದ್ದರಿಂದಾಗೇನೆ ಶೈಬ್ಯ, ಶೈಬ್ಯ ಅಂತ ಹೆಸರು. ಶೈಬ್ಯ ರುಜು ಅಂತ ಒಬ್ಬ ಶೈಬ್ಯ ಅಂತ ಹೇಳಿ ತಂದೆ ಹೆಸರು. ಶೈಬ್ಯಶ್ಚ ನರಪುಂಗವ ಬರುತ್ತಿದ್ರು, ಭಗವದ್ಗೀತೆಯಲ್ಲಿ ಬರುತ್ತೆ. ಆತ ಸ್ವರೂಪತಃ ರುಭು. ರುಭು ಅಂತ ಒಂದು ದೇವತೆ ಗುಂಪಿದೆ, ಆ ರುಹು ದೇವತೆ ಅವತಾರ. ಸ್ವಯಂವರೋ ಲಕ್ಷಣಾಯಾಸ್ತಥಾಸಿ ಯಥಾ ದ್ರೌಪದ್ಯಾ ಲಕ್ಷ್ಯ ವೇದಾತ್ಮಕಃ ಸಹ ಮದ್ರೇಷು ತಸ್ಯಾಸ್ಯ ಪಿತಾ ಪಿನಾಕಂ ಸ್ವಯಂವರಾರ್ಥಂ ಜಗೃಹೇ ಗಿರೀಶಾ. ಸ್ವಯಂವರಃ ಲಕ್ಷಣಾಯಾಃ ತಥಾ ಆಸೀತ್. ಇನ್ನೊಂದಿಗೆ ಏನೇ ಕಾಡಿಂದಿ ಆಯ್ತು, ಭದ್ರ ಮಿತ್ರವಿಂದ ಆಯ್ತು, ಭದ್ರ ಆಯ್ತು, ನೀಲ ಆಯ್ತು. ಈಗ ಯಾರೀಗ? ಲಕ್ಷಣಾದೇಶ ಜಾಂಬವತಿ ಮೊದಲೇ ಆಗೋಗ್ಬಿಟ್ಟಿದೆ. ಅಲ್ಲಿ ಷಣ್ಮಹಿಷಿಯರು ಆಗತ್ತಾರೆ. ಸ್ವಯಂವರ ಇದು ಸ್ವಯಂವರ ಪ್ರಸಂಗ. ಇದು ಕೂಡ ಲಕ್ಷಣಾಯ ತಥಾ ಆಸೀತ್ ಯಥಾ ದ್ರೌಪದ್ಯ ಲಕ್ಷ್ಯ ವೇದಾತ್ಮಕ ಸಹ. ಇದು ಸ್ವಯಂವರ. ಎಂಥ ಸ್ವಯಂವರ? ಲಕ್ಷ್ಯ ವೇದಾತ್ಮಕ. ಮತ್ಸ್ಯ ಅಂತ ಭೇದನ ಮಾಡೋದಿತ್ತಲ್ಲ, ಅದೇ ರೀತಿ ದೃಷ್ಟಾಂತ ಕೊಟ್ಟರು. ದ್ರೌಪದ್ಯಾ ಲಕ್ಷ್ಯ ವೇದಾತ್ಮಕ ಸಹ. ಲಕ್ಷ್ಯ ವೇದ ರೂಪವಾದಂಥ ಕರಾರೇ ಇಲ್ಲಿ ಇತ್ತು ಕೂಡ. ಕೆಲವು ವ್ಯತ್ಯಾಸಗಳಿತ್ತು. ಭದ್ರೇಶು ತಸ್ಯಾಸ್ತ್ಯ ಪಿತಾ. ಇದು ಭದ್ರದೇಶದ ರಾಜ ಆತ. ಪಿನಾಕಂ ಸ್ವಯಂವರಾರ್ಥಂ ಜಗೃಹೇ ಗಿರೀಶಾತ್. ಪಿನಾಕ ಧನಸ್ಸನ್ನೇ ತರಿಸಿದ್ದ, ರುದ್ರದೇವರ ಧನಸ್ಸನ್ನೇ ಇಸ್ಕೊಂಬಂದಿದ್ದ ಆತ ಸ್ವಯಂವರಕ್ಕೋಸ್ಕರವಾಗಿ. ನೆನಪಿರಲಿ, ಇದೊಂದು ವ್ಯತ್ಯಾಸ ಇದೆ. ದ್ರುಪದರಾಜ ಇಟ್ಟ ಧನಸ್ಸು ಪಿನಾಕ ಅಲ್ಲ, ಅದು ರುದ್ರದೇವರ ವರ ಇತ್ತು. ಅದಕ್ಕೆ ಏನಂತ? ಅರ್ಜುನ ಹೊರತು ಬೇರೆಯವರಿಗೆ ಆಗಬಾರದು ಅಂತ ಅಷ್ಟೇ. ಇದು ಪಿನಾಕ. ಇದು ಪಿನಾಕ ಧನಸ್ಸು ರುದ್ರದೇವರ ಧನಸ್ಸನ್ನೇ ಇಸ್ಕೊಂಬಂದಿದ್ದ. ಏನೇ ಇದ್ನ ಇನ್ನು ಗಾಂಡೀವ ಬಂದೇ ಇಲ್ಲ ಅಂತ ಕೈಲಿ. ಇನ್ನು ಗಾಂಡೀವನೇ ಬಂದಿಲ್ಲ ಅರ್ಜುನ ಕೈ. ಅದರಿಂದ ಪ್ರಸಂಗನೇ ಬಂದಿಲ್ಲ. ಇದು ಯಾರರ್ಥ ಇಸ್ಕೊಂಡಿದ್ದು ಸ್ವಯಂವರಕ್ಕೋಸ್ಕರ. ಹೇಗೆ ಶಿವಧನುಸ್ಸಲ್ಲಿ ಇತ್ತಲ್ಲ, ಅದು ಪಿನಾಕನೇ. ಶಿವಧನುಸ್ಸಿತ್ತು ಅಂತ ಪಿನಾಕ ಧನುಸ್ಸೆ ಸೀತಾ ಸ್ವಯಂವರ ಕಾಲಕ್ಕೆ. ಇಲ್ಲಿ ಆಗ್ಬಂದು. ಸೊ ಅಲ್ಲೂ ಕೂಡ ಪಿನಾಕ ಧನುರ್ ಭಂಗ, ಇಲ್ಲಿ ಪಿನಾಕ ಧನುಸ್ ಪೂರ್ಣ ಕೃಷ್ಣ ಮಾಡ್ತಾನೆ. 2 ಅವತಾರದಲ್ಲೂ ಹಾಗೆ ಮಾಡ್ತಾನೆ. ಕಂಸನ ಶಿವಧನುಸ್ಸೆ ಅದರ ಭಂಗನೇ ಮಾಡ್ತಾನೆ. ಮದ್ರೇಷು ತಸ್ಯಾಸ್ತ್ಯ ಪಿತಾ ಪಿನಾಕಂ ಸ್ವಯಂವರಾರ್ಥಂ ಜಗೃಹೇ ಗಿರೀಶಾತ್. ಕೆಲವು ಕಾರ್ಯಕ್ರಮಕ್ಕೋಸ್ಕರ ತಗೊಂಡು ಹೋಗ್ತಾರಲ್ಲ ವಸ್ತುಗಳನ್ನ, ಹಾಗೆ ಪಿನಾಕ ಧನಸ್ಸನ್ನು ತಗೊಂಡು ಬಂದಿದ್ದ. ತಪಸ್ ಮಾಡಿದಾಗ ಕೊಡ್ತಾ ಇದ್ರು. ಲಕ್ಷ್ಯಂಚ ತತ್ಸರ್ವ ತಚ್ಛನ್ನಮೇವ ದ್ವಾರಂಚ ತಸ್ಯಾಪ್ಯುಪರಿಸ್ಪರಕ್ಷಾತ್ ಚಿನ್ನೇಷುಣಾ ಪಾತನೀಯಂಚ ತದ್ಧಿ ದ್ರೌಪದ್ಯರ್ಥಾತ್ ತತ ಶಕ್ಯಂ ತತೋಲಂ. ಇದು ಇನ್ನೂ ವ್ಯತ್ಯಾಸ ಇದೆ. ಏನು? ಲಕ್ಷಂಚ ತತ್ಸರ್ವತಃ ಛನ್ನಮೇವ. ಗುರಿ ಹೇಗಿಟ್ಟಿದ್ರು ಅಂದ್ರೆ ಅಲ್ಲಿ ಪ್ರತಿಬಿಂಬ ಕಾಣಿಸ್ತಿತ್ತು, ಏನು ಕಾಣಿಸ್ತಾ ಇಲ್ಲ. ಮೇಲಿಂದ ಹೋಗಿ ಬರ್ಬೇಕು, ಕೀನೋಳ್ ಕಡಿಸಿ ಹೊಡಿಯೋದಲ್ಲ, ಮೇಲಿಂದ ಹೋಗಿ ಅಲ್ಲಿಂದ ಉಲ್ಟಾ ವಾಪಸ್ ಒಂದು ಹೊಡಿಬೇಕು ಅಂತ ಕರಾರ ಹಾಕಿದ್ದ. ಅದೊಂದು ದೊಡ್ಡ ವ್ಯತ್ಯಾಸ. ಇದು 5 ಬಾಣ ಇತ್ತು, ಇಲ್ಲ 5 ಬಾಣ ಇಲ್ಲ, ಒಂದೇ ಬಾಣ. ಅದು ತುಂಡು ಬಾಣ, ಚಿನ್ನೇಷುಣ. ಇದೊಂದು ಚಾಲೆಂಜ್, ಇನ್ನೂ ಹೆಚ್ಚು ಚಾಲೆಂಜ್. ಧನುಸ್ ಮೇಲ್ ಹೋಗಿ ರಿಟರ್ನೇ ಬರ್ಬೇಕು ವಾಪಸ್. ಗೊತ್ತಾಯ್ತಾ? ಅದೆಲ್ಲ ಕೌಶಲ. ಇವು ಇದ್ ಮಾಡ್ತಾರಲ್ಲ, ಹೋಗ್ತಾ ಮಾಡೋದಿಲ್ಲ, ಸರ್ಕಸ್ ಮಾಡೋದಿಲ್ಲ ಆತ. ಅದು ಸುಲಭ ಅಲ್ಲ, ಭಾರಿ ಚಾಲೆಂಜಿಂಗ್. ಅಂಥದ್ದು ಇಟ್ಟಿದ್ದಾತ. ಚಿನ್ನೇಷುಣ ಪಾತನೀಯಂ. ಅದು ಹೊಡೆದು ಕೆಳಗೆ ಬೀಳಿಸ್ಬೇಕು ಮತ್ತೆ. ಅಂದ್ರೆ ಅದು ಬಿದ್ದು ಓಪರೆ ಅದನ್ನು ಹೊಡ್ಕೊಂಡ್ ಬಿಡ್ಬೇಕು ಕೆಳಗೆ, ಅಂತ ಪೆಟ್ಟು ಹಾಕ್ಬೇಕು ಅವ್ರು. ಪಾತನೀಯಂಚ ತದ್ಧಿ ದ್ರೌಪದ್ಯರ್ಥಾತ್. ದ್ರೌಪದಿಗೋಸ್ಕರ ಏನ್ ಮಾಡಿದ್ರಲ್ಲ ಅದೇ ರೀತಿ, ಆದ್ರೆ ಅದಕ್ಕಿಂತ ಕಷ್ಟ ಇತ್ತು. ತತ ಶಕ್ಯಂ ತತ್ ಅಶಕ್ಯಂ. ಅದಕ್ಕಿಂತ ಅಶಕ್ಯ. ತಥೋ ಅಲ, ಭಾರಿ ಅಶಕ್ಯ. ಇಂಥ ಚಾಲೆಂಜ್ ಇಟ್ಟಿದ್ದ. ಹೇಳ್ತಾರೆ ಈಗ ಯಾರು ಬಂದಿದ್ರಲ್ಲಿ ಇಷ್ಟ ಕೊಟ್ಬಿಡ್ತಾರೆ.
ತತ್ರ ಜಗ್ಗುರ್ಮಾಗರಾಧ್ಯಾಶ್ಚ ಸರ್ವೇ ಪಾರ್ಥ ಅಪಿ ಅಭಿ ಉಪಾಯಯುಃ ದುರ್ಯೋಧನಾದ್ಯಾಶ್ಚ ಸಸೂತಪುತ್ರಾಃ ಸಜ್ಜಂ ಕರ್ತುಂ ಧನುರಪಿ ಉತ್ಸಹಂತೆ. ತತ್ರ ಆಜಗ್ಮುಃ ಮಾಗಧಾದ್ಯಾಃ ಚ ಸರ್ವೇ ಯಥಾ ಪ್ರಕಾರ ಜರಾಸಂಧಾದಿ ಎಲ್ಲರೂ ಅಲ್ಲಿಗೆ ಬಂದರು. ಪಾರ್ಥ ಪಾಂಡವರು ಬಂದರು. ಅಪಿ ದ್ರಷ್ಟುಮಿಹ ಅಭ್ಯುಪಾಯಯುಃ ಪಾಂಡವರಿಗೆ ಪಾರ್ಟಿಸಿಪೇಟ್ ಮಾಡೋ ಉದ್ದೇಶ ಅದರಲ್ಲಿ ಇಲ್ಲ, ಆದರೆ ನೋಡ್ಬೇಕು ಸ್ವಯಂವರ ಅಂತ ಬಂದ್ರು. ನೋಡ್ಬೇಕು ಅಂತ ಬಂದ್ರೆ ಹೊರತು ಮುಖ್ಯವಾಗಿ ಉದ್ದೇಶ ಇಲ್ಲ. ಪಾರ್ಟಿಸಿಪೇಟ್ ಮಾಡ್ತಾರೆ, ಉದ್ದೇಶ ಇಲ್ಲ ಅವರಿಗೆ. ಮತ್ತೆ ಆ ರೀತಿ ಬಂದ್ರು. ಯಾತಕ್ಕೆ ಅಂದ್ರೆ ಕೃಷ್ಣನಿಗೆ ಕೃಷ್ಣ ಪತ್ನಿ ಆಗೋಣಂತ ಗೊತ್ತಿತ್ತಾದ್ರಿಂದ ಅವರು ಪ್ರಯತ್ನ ಕೂಡ ಮಾಡ್ಲಕ್ಕೆ ಹೋಗ್ಲಿಲ್ಲ, ಸಾಮಾನ್ಯ ರೀತಿಯಲ್ಲಿ ಇದು ಮಾಡಿದ್ರು. ದುರ್ಯೋಧನಾದ್ಯಾಶ್ಚ ಸಸೂತ ಪುತ್ರ ಕರ್ಣನೂ ಬಂದ. ಸಜ್ಜಂ ಕರ್ತುಂ ಧನುರಪ್ಯುತ್ಸಹಂತೆ. ಅವ ಏನಾಯ್ತು, ಧನುಸ್ಸನ್ನ ಸತ್ಕರಿಸಿ ಮಾಡಬೇಕಂದ್ರೆ ಭಾರಿ ಪ್ರಯತ್ನ ಪಟ್ರು ಅನೇಕರು. ಕೇಚಿನ್ ನಿಪೇತು ಧನುಷೈವ ತಾಡಿತಾಹ ನವೈ ಕೇಚಿತ್ ಚಾಲಯಿತುಂಚ ಶೇಕುಹು ದುರ್ಯೋಧನೋ ಮಾಗಧ ಸೂತಪುತ್ರ ಸಜ್ಜಂ ಕೃತ್ವಾ ಲಕ್ಷ್ಯ ವೀಕ್ಷಾಂ ನ ಶೇಕುಹು. ಕೇಚಿತ್ ನಿಪೇತು ಧನುಷಾ ಏವ ತಾಡಿತಃ. ಧನುಸ್ಸನ್ನು ಕಟ್ಲಕ್ಕೆ ಬಂದೋಗಿ ಅಲ್ಲಿ ಬಿದ್ರ ಆತರ ಇಲ್ಲೂ ಬಿದ್ರು. ಕೆಲವರು ನಕೇಚಿತ್ ಚಾಲಯಿತು, ಕೆಲವು ಎತ್ತಲಕ್ಕೆ ಆಗ್ಲಿಲ್ಲ, ಕೆಲವರಿಗೆ ಅಲುಗಾಡಿಸ್ಲಿಕ್ಕೂ ಆಗ್ಲಿಲ್ಲ, ಕೆಲವರಿಗೆ ಎರಡಾಯ್ತು. ಆದರೆ ಕೆಲವರು 4 ಜನ ಮುಖ್ಯವಾಗಿ ದುರ್ಯೋಧನ, ಮಾಗಧ, ಸೂತಪುತ್ರ. ದುರ್ಯೋಧನ, ಮಾಗಧ, ಜರಾಸಂಧ, ಸೂತಪುತ್ರ, ಕರ್ಣ. ಧನುಸ್ಸಿಗೆ ಹಗ್ಗ ಏನೋ ಕಟ್ಟಿದ್ರು ಇವರು. ಆದ್ರೆ ಲಕ್ಷ್ಯ ವೀಕ್ಷಾಂನ ಶೇಕು, ಲಕ್ಷ್ಯ ಹೇಗೆ ಹೊಡಿಬೇಕು ಗೊತ್ತಾಗ್ಲೇ ಇಲ್ಲ, ಬಿಟ್ಬಿಟ್ರು ಹಾಗೆ. ಇಲ್ಲೊಂದು ಕಟ್ಲಕ್ಕೆ ಬಂದವರಿಗೆ ಅಲ್ಲಿ ಕಟ್ಲಕ್ಕೂ ಬರಲಿಲ್ಲ, ಹೊರ ಹಾಕೊಟ್ಟಿದ್ರು, ಆದ್ರಿಂದ ಬಂದಿಲ್ಲ. ಇಲ್ಲಿ ಕಟ್ಟಿದ್ರು ಕೂಡ ಲಕ್ಷ್ಯ ಸಿಗ್ಲಿಲ್ಲ. ಕಟ್ಟೋದಕ್ಕಾಯ್ತು ಅಷ್ಟೇ, ಕಟ್ಟೋದಕ್ಕಾಯ್ತು. ಕಾರಣ ಏನು, ಆತಗೆ ಸಾಕ್ಷಾತ್ ಪರಶುರಾಮರ ಶಿಷ್ಯ ಆಗಿದ್ದೊಂದು ವಿಶೇಷವಾಗಿ ಏನಿತ್ತು, ಆತಲ್ಲಿ ಒಂದು ದೇವರ ಸನ್ನಿಧಾನ ಹೊಂದಿತ್ತು. ಸದೈವ ರಾಮಭಾವನ ಅಂತ ಹೇಳ್ತಾರೆ. ರಾಮದೇವರು ಭಾರಿ ಭಕ್ತಿ ಮಾಡಿದ್ರ ಫಲ ಒಂದು ಸನ್ನಿಧಾನ ಇಟ್ಟಿದ್ದ, ಅಷ್ಟು ಕೆಲಸ ಮಾಡುತ್ತೆ ಅಷ್ಟೇ. ಆದ್ರೆ ಇದು ಮಾಡ್ಲಿಕ್ಕಾಗ್ಲಿಲ್ಲ, ಲಕ್ಷ್ಯದ ಗುರುತು ಸಿಗ್ಲಿಲ್ಲ. ಧನಂಜಯ ಸ್ವಾತ್ವಬಲಂ ಪ್ರಕಾಶಯನ್ ಸಜ್ಜಂ ಕೃತ್ವಾ ಧನುರೈಕ್ಷಚ್ಚ ಲಕ್ಷ್ಯ ನೈವಾದದೆ ಬಾಣಮನಿಚ್ಛಯೈವ ಪ್ರಾಪ್ಯಾಂ ಜಾನನ್ ಕೇಶವೇನೈವ ತಾಂಚ. ಧನಂಜಯ ಸ್ವಾತ್ವಬಲಂ ಪ್ರಕಾಶಯನ್, ಅರ್ಜುನ ತನ್ನ ಶಕ್ತಿ ತೋರಿಸ್ಬೇಕು ಅಂತ ಹೇಳಿ ಸಜ್ಜಂ ಕೃತ್ವ ಧನುಸ್ ಎತ್ತಿದ, ಸಜ್ಜಂ ಜಾನು ಕಟ್ಟಿದ, ಧನುರೈಕ್ಷಚ್ಚ ಲಕ್ಷ್ಯ ಆಮೇಲೆ ಗುರಿಯನ್ನು ನೋಡಿದ. ಅರ್ಜುನ ಕಾಣದೆಲ್ಲ ಸಾಧ್ಯವಾಯಿತು, ಹೇಗೆ ಹೊಡಿಬೇಕು ಎಲ್ಲ ಗೊತ್ತಾಯ್ತು. ಆದ್ರೆ ನೈವಾದದೇ ಬಾಣ ಮನಿಚ್ಛಯೈವ, ಆದ್ರೆ ಬಾಣ ತಗೊಳ್ಳಿಲ್ಲ, ಹೊಡಿಲಿಲ್ಲ. ಯಾಕೆಂದ್ರೆ ಬೇಕಿರ್ಲಿಲ್ಲ ಅಂತನಿಗೆ. ಯಾಕೆ ಪ್ರಾಪ್ಯಾಂ ಜಾನನ್ ಕೇಶವೇನೈವ ತಾಂಚ. ಕೃಷ್ಣನ ಪತ್ನಿ ಆಗೋಡು ಹೇಗೆ ಕೃಷ್ಣ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಸರ್ವಜ್ಞನಾಗಿ ಹಾಕಿದ್ನೋ ಇವರಿಗೆ ಈ ವಿಷಯ ಗೊತ್ತಿತ್ತು. ಆದ್ರಿಂದ ಆತ ಪ್ರಯತ್ನ ಪಡ್ಲಕ್ಕೆ ಹೋಗ್ಲಿಲ್ಲ. ಇಲ್ಲಿ ಒಂದು ಮಾತು ಬರುತ್ತೆ ಭಾಗವತಲ್ಲಿ ಹೇಳ್ಬೇಕಾದ್ರೆ, ಹೊಡೆದ ಬೀಳಲಿಲ್ಲ ಅಂತ ಬರ್ತದೆ. ಹೊಡೆದ ಇಲ್ಲಿ ಹೊಡಿಲೇ ಇಲ್ಲ ಅಂತ ಹೇಳ್ತಾರೆ. ಎರಡು ಸರಿಯಾದದ್ದು. ಏನಂದ್ರೆ ಬಾಣ ತಗೊಂಡು ಹೊಡೆದಿದ್ದು ಹೌದು, ಹೇಗೆ ಹೊಡೆದ ಬಿಟ್ಸು ಅದೇ ತರ ಇತ್ತು, ಕತ್ತರಿಸಿ ಬಿಡ್ಬೇಕಾಗಿತ್ತು, ಕೆಳಗೆ ಬೀಳಲಿಲ್ಲ. ಆ ರೀತಿ ಹೊಡಿಲಿಲ್ಲ ಅರ್ಜುನ, ಹೊಡಿಲಕ್ಕೆ ಬರ್ತಿತ್ತು, ಹೊಡಿಲಿಲ್ಲ ಅಂತ ಹೇಳಿದ್ರು. ಕಾರಣ ವೀರನಾಮಕ ವಾಯುದೇವರ ಆವೇಶ ಇತ್ತು, ನರಾಂಶ ಇತ್ತು, ಆತ್ಮ ನರಾಂಶ ಇತ್ತು, ಅದಿತ್ತು, ಅನುಗ್ರಹ ಇತ್ತು, ಎಲ್ಲ ಸೇರಿದ್ರಿಂದ ಅಷ್ಟು ಮಾಡ್ಲಿಕ್ಕಾಯ್ತು. ಅದು ಮಾಡಿದ್ರೆ ಭಕ್ಷ್ಯವೇದ ಮಾಡಿಯೂ ಬಿಡ್ತಾ ಇದ್ದ. ಆದ್ರೆ ಅದು ಇಷ್ಟ ಇಲ್ಲದೆ ಬಿಟ್ಟುಬಿಟ್ಟು. ಇದು ಬಹಳ ಮುಖ್ಯವಾದದ್ದು. ಅರ್ಜುನ ಈ ಒಂದು ದೃಷ್ಟಿಕೋನ ಇರಬೇಕು. ಎಲ್ಲ ಸಾಧ್ಯತೆ ಇದ್ರು ಕೂಡ ಇನ್ನೊಬ್ರು ಮಾಡಬೇಕಾದ ಕೆಲಸವನ್ನ, ಅದು ತನಗಿಂತ ದೊಡ್ಡವ್ರು ಮಾಡಬೇಕಾದ ಕೆಲಸವನ್ನ ತಾನು ಮಾಡದೆ ಬಿಡೋದು ಬಹಳ ದೊಡ್ಡದು. ಅದೇ ರೀತಿ ಹನುಮಂತೇವರು ಏನ್ ಮಾಡಿದ್ರು, ರಾವಣನ ಕೊಂದಿರಲಿಲ್ಲ, ಶಕ್ತಿ ಇದ್ದಿದ್ರು ಕೂಡ. ಎಕ್ಸಾಂಪಲ್ ಇದು. ಅಂದ್ರೆ ಶಕ್ತಿ ಇದ್ರು ಬಿಡ್ತಕ್ಕಂಥ ಕೆಲಸನ ಅರ್ಜುನನೇ ಮಾಡಿರ್ಬೇಕಾದ್ರೆ ಅವರಿಗಿಂತ ಭಾರಿ ಭಾರಿ ಮೇಲಿರ್ತಕ್ಕಂಥ ವಾಯುದೇವರು ಮಾಡಿದ್ದು ತೀರಾ ಸಹಜ. ಆಗ ಭೀಮ ಏನ್ ಮಾಡಿದ್ದು ಅಂತ ಹೇಳಿದ್ದ. ಭೀಮಸೇನರು ಹೋಗಿದ್ರೋ ಇಲ್ಲೋ, ಹೋಗಿದ್ರು. ಏನ್ ಮಾಡಿದ್ರು, ಭೀಮಶ್ಚಾಪಂ ಲಕ್ಷ್ಯಮಪ್ಯೇತತ್ರ ದ್ರಷ್ಟುಂಚ ನೈವೇಚ್ಛ ದರೀಂದ್ರಧಾರಿಣ ಯೋಗ್ಯೇ ಕರ್ಮಣಿ ಆಯತಶ್ಚ ಅಪರಾಧೀಶ್ಯಾಮಿತ್ಯಂಜಃ ಪಶ್ಯಮಾನೋ ಮಹಾತ್ಮ. ಭೀಮಃ ಚಾಪಂ ಲಕ್ಷ್ಯಮಪಿ ಏತತತ್ರ ದ್ರಷ್ಟುಂಚ ನೈವ ಇಚ್ಛತ್ ನಯೇವ ಇಚ್ಛತ್ ಅರೀಂದ್ರಧಾರಿಣಃ ಯೋಗ್ಯೇ ಕರ್ಮಣಿ ಆಯತಂಚ ಅಪರಾಧೀಶ್ಯಾಂ ಇತಿ ಅಂಜಃ ಪಶ್ಯಮಾನಃ ಮಹಾತ್ಮ. ಭೀಮಸೇನಿಗೂ ಗೊತ್ತು ಸರ್ವಜ್ಞ, ಅರ್ಜುನಿಗೆ ಗೊತ್ತು, ಭೀಮಸೇನಿಗೆ ಗೊತ್ತಿರೋ ಎಲ್ಲ ಗೊತ್ತು, ಅವರಿಗೆ ಅದೇ ಸಮಸ್ಯೆನೇ ಇಲ್ಲ. ಆದ್ರೆ ಅವ್ರು ಏನ್ ಮಾಡಿದ್ರು, ಲಕ್ಷ್ಯ ನೋಡ್ಲೂ ಇಲ್ಲ, ಬಾಣ ತಗೊಳ್ಳೂ ಇಲ್ಲ, ದರದ ಹೋಗ್ಲೂ ಇಲ್ಲ. ಯಾಕೆ ಅಂತ ಅಟೆಂಪ್ಟ್ ಕೂಡ ಪಾಪನೇ. ಹೌದು, ಗೊತ್ತಿತ್ತು ಹೇಳ್ಬಿಟ್ರೆ ಯಾರನ್ನ
ಅಲ್ಲ, ಏನಿದ್ ಬಂದಿತ್ತು ಆತಗೆ ಅಂದ್ರೆ ತನ್ನ ಶಕ್ತಿ ಏನು ತೋರಿಸ್ಬೇಕಾಗಿತ್ತು. ನಾನು ಕೇಪಬಲ್ ಆದ್ರೂ ಬಿಟ್ಟಿದ್ದೇನೆ ಅಂತ ತೋರಿಸ್ಬೇಕಾಗಿತ್ತು. ಅರ್ಥ ಆಯ್ತಾ? ಭೀಮರಿಗೆ ಅದು ಬೇಕಿಲ್ಲ, ಇದನ್ನು ತೋರಿಸೋ ನೆಸಿಟಿ ಕೂಡ ಇಲ್ಲ. ಅದು ಕೂಡ ಏನಾಗುತ್ತೆ ಒಂದು ದೃಷ್ಟಿಯಿಂದ ದೋಷನೇ, ಅದು ದೋಷನೇ, ಅದು ಮಾಡಬಾರದು. ಅರ್ಥ ಆಯ್ತಾ? ಅಂದ್ರೆ ಅರ್ಜುನ ಮಾಡಿದ್ದು ಧರ್ಮನೇ, ಇವ್ರು ಮಾಡಿದ್ದು ಪರಮ ಧರ್ಮ ಇದೆ. ಧರ್ಮದಲ್ಲೂ ಕೂಡ ಏನಿದೆ? ತಾರತಮ್ಯ ಇದೆ. ಶುದ್ಧ ಧರ್ಮ, ಶುದ್ಧೇ ಇದೆಲ್ಲ ಭಾಗವತ, ಎರಡು ಭಾಗವತ ಧರ್ಮನೇ, ಶುದ್ಧ ಭಾಗವತ ಧರ್ಮ ಅಂತ ಭೀಮಸೇನ ಮಾಡಿ. ಆ ಕಡೆ ಕಣ್ಣೆತ್ತಿ ಕೂಡ ನೋಡಬಾರದು, ಯೋಚನೆ ಮಾಡ್ಬಿಡೋದು. ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಕೆಲವರು ಇರ್ತಾರೆ ಏಕಾಸಿ ಊಟ ಏನ್ ಮಾಡೋಲ್ಲ, ಅಡಿಗೆ ಸುಮ್ಮನೆ ನೋಡ್ತಾ ಊಟ ಕೂತವ್ರು ನೋಡ್ತಿರೋದು ಏನಂದ್ರೆ ಅವ್ರಿಗೆ ಏನಂದ್ರೆ ಏನೋ ಒಂದಿದು ಅದು ಮನಸ್ಸೊಳಗೆ ಒಂದು ಬರುತ್ತೆ. ಏಕಾಸಿ ಆದ್ರೆ ಮಾಡೋದಿಲ್ಲ ಅಂತ ಕೆಲಸ. ಎಷ್ಟೋದ್ರೆ ಅವರೇ ಪುಟ್ಟಿಮಂತ್ರ ತಿಳ್ಕೊಳ್ಳೋರು ಇರ್ತಾರೆ ಪಾಪ. ಕೆಲವರೆಲ್ಲ ಆ ಮಟ್ಟಕ್ಕೂ ಹೋಗ್ಬಿಡ್ತಾರೆ, ಬಿಡ್ಲಾರು ಮಾಡ್ಲಾರ. ಅದಿರೋ ಆ ಕಡೆಗೆ ಹೋಗ್ಲೇಬಾರದು. ಏನ್ ಮಾಡಿ ಇವತ್ತೇನ್ ಮಾಡಿದ್ರಿ, ಏನ್ ತಿಂದ್ರೆ ಹುಡುಗರು, ಅದನ್ನು ಕೇಳಬಾರ್ದು. ಹುಡುಗರಿಗೆ ಕೊಟ್ರು ಏನ್ ತಿಂದೇವಲ್ಲ, ಏನ್ ಐಟಮ್ ಮಾಡಿದೇವಲ್ಲ ಕೇಳಕ್ ಹೋಗ್ಬಾರ್ದು. ಕೇಳೋದು ಕೂಡ ಏನಾಗುತ್ತೆ ದೃಷ್ಟಿಯಿಂದ ಟೆಂಪ್ಟ್ ಆಗೋದು. ಏಕಾದಶಿ ಅನ್ನ ತಿನ್ಬಾರ್ದು, ಅನ್ನದ ವಾಸನೆ ಕೂಡ ತಗೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅನ್ನದ ವಾಸನೆ ತಗೊಳ್ಳೋ ಕೊಡೋದು ದೂಷಣೆ. ಅಷ್ಟ್ರ ಮಟ್ಟ ಹೇಳಿರೋದ್ರಿಂದ ಅದು ಹೇಗೆ ಅರ್ಥ ಆಗುತ್ತೆ. ಆ ಪ್ರಯತ್ನ ಯಾವ ರೀತಿಯಲ್ಲಿ ಪಡೋದು ಕೂಡ ಏನಾಗುತ್ತದ, ದೋಷಕ್ಕೆ ಕಾರಣ ಆಗತ್ತ. ಅದು ಮಾಡಲೇಬಾರದು. ಹೆಚ್ಚು ಪುಣ್ಯ ಬರಲಿ, ಪುಣ್ಯದಲ್ಲಿ ಕಡಿಮೆ ಆಯ್ತಾ ಹೊರತು ಪಾಪ ಬರಲಿ. ಆದ್ರೆ ಭೀಮಸೇನ ದೇವರು ಪರ್ಫೆಕ್ಟ್, ಎಲ್ಲದರಲ್ಲೂ ಪರ್ಫೆಕ್ಟ್. ಈ ರೀತಿ ಯಾತಕ್ಕೆ ಹೇಳ್ತಾರೆ ಅಂದ್ರೆ ನಮಗೆ ಅಷ್ಟು ಮಾಡಕ್ ಬರೋದಿಲ್ಲ ಅಂಬೋದು ಕರೆಕ್ಟೇ. ಆದಷ್ಟು ಪ್ರಯತ್ನ ಪಡಬೇಕು, ಆದಷ್ಟು ಪಡಿ. ಆ ಕಡೆ ನೋಡದೆ ಇರೋಲ್ಲ ಮಾಡೋದು ಭಾರಿ ಶ್ರೇಷ್ಠ. ತುಂಬಾ ಜನ ಆ ಕಡೆ ಧರ್ಮದಲ್ಲಿ ಸೋಲೋದಿದೆ. ಒಂದೇ ಪುಣ್ಯ ಯಾಕೆ ಬರೋದಿಲ್ಲ ಎಲ್ರಿಗೂ ಕೂಡ ಅಂತ ಕೇಳಿದ್ರೆ ಈ ತಾರತಮ್ಯ ಇದೆ ಬಿಡೋದ್ರಲ್ಲಿ. ಕೆಲವು ಪದಾರ್ಥ ಇಷ್ಟ ಇರುತ್ತೆ, ಯಾರೋ ನೋಡ್ತಾರಂತೆ ಬಿಡ್ತಾರೆ. ಇಷ್ಟ ಇರುತ್ತೆ, ಶಾಸ್ತ್ರ ಹೇಳಿದೆ ತಿಂದ್ರೆ ಪಾಪ ಬರುತ್ತೆ ಅಂತ ಬಿಡ್ತಾರೆ. ಕೆಲವರು ಅದು ಹೇಳಿದ್ರೆ ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಡಾಕ್ಟರ್ ಮಾತು ಹೇಗೆ ಕೇಳ್ತಾರ ನೋಡಿ, ಇಲ್ಲ ಅಂದ್ರೆ ಇಲ್ಲ, ತಗೋಬಾರ್ದು ತಗೊಳ್ಬಾರ್ದು. ಸ್ವಲ್ಪ ದೊಡ್ಡವರು ಮತ್ತೆ ಫೋನ್ ಮಾಡೋದು, ಹೋಗೋದು ಮತ್ತೆ ತಗೋಬೇಕು, ಮತ್ತೆ ಕೇಳೋದು. ಯಾಕೆ? ಇದು ಆರೋಗ್ಯ ಮುಖ್ಯ, ಗೊತ್ತಾಯ್ತಾ? ಸ್ವಲ್ಪ ತಿಂದ್ರೆ ಆ ರೋಗಕ್ಕೆ ಅಫೆಕ್ಟ್ ಆಗಬಾರ್ದು, ನಮ್ ಪುಣ್ಯಕ್ಕೆ ಅಫೆಕ್ಟ್ ಆಗಬಾರ್ದು. ಸಾಧನೆ ಹಾಗೆ ಮಾಡಬೇಕು. ಕೃಷ್ಣ ಬಹಳ ತಪ್ಪು ಅಂದ್ರೆ ಬಹಳ ತಪ್ಪು ಅಂದ್ರೆ ಮನಸ್ಸಿಲ್ಲ. ಆದ್ರಿಂದ ಅದೇ ಅದು ಉದ್ದೇಶ ಏನು ಅಂತ ಅದಕ್ಕೆ ಹೇಳಿದ್ರು. ಕಾಮ ಇಲ್ಲ, ತನಗೆ ಬೇಕು ಅಂತ ಅಪೇಕ್ಷೆ ಇಲ್ಲ. ನಾನು ಸಮರ್ಥ ಅಂತ ಜನಕ್ಕೆ ಗೊತ್ತಾಗ್ಬೇಕು ಅಂತಿತ್ತ. ನಾನು ಸಮರ್ಥ ಅಂತ ಗೊತ್ತಾಗ್ಬೇಕು. ಇವ್ರಿಗೆ ಅದು ಬೇಕಿಲ್ಲ, ಇಲ್ಲೇನು ಗೊತ್ತಾಗೋದು, ಬೇರೆ ಪ್ರಸಂಗ ಇರೋದು, ಇಲ್ಲೇ ಗೊತ್ತಾಗ್ಬೇಕಾದ ಗೊತ್ತಾಗ್ಬೇಕಾಗಿಲ್ಲ. ಈ ಪ್ರಯತ್ನ ಕೆಟ್ಟದ್ದಾಗತ್ತಾದ್ರಿಂದ ಮಾಡಬೇಕಾಗಿಲ್ಲ, ತಪ್ಪದು. ಪ್ರಯತ್ನ ಕೂಡ ಮಾಡಬಾರ್ದು. ಅಡಿಗೆ ಬಡಿಸ್ತಿದ್ರು, ನೈವೇದ್ಯ ಆಗಲಿ ಎದ್ದೇ ಬಿಟ್ಟ ಆ ಕಡೆಗೆ. ಯಾಕಂದ್ರೆ ಇಲ್ಲಿ ತಿನ್ನ ಅಧಿಕಾರನೇ ಅದಕ್ಕಿಲ್ಲ. ಏನೇನೋ ಬಡಿಸಿದ್ದಾರೆ, ಗುಚ್ಚಾ ಬಟ್ಟೆ ಮಾಡಿದ್ದಾರೆ, ಒಂದೇ ಮಾತದು, ದೇವ್ರ ನೈವೇದ್ಯ ಆಗಿಲ್ಲ, ಆಯ್ತು. ಹೌದು, ಅದ್ರಲ್ಲಿ ತಾರತಮ್ಯ ತೋರ, ಇದೇ ತಾರತಮ್ಯ ಜ್ಞಾಪಕ. ಎಲ್ಲರಿಗೂ ಒಂದೇ ಫಲ, ಒಂದೇ ಆಗಿತ್ತು. ಇವರಲ್ಲಿ ತ್ರೈವಿಧ್ಯ ಇಲ್ಲ ಅಂತ ಹೇಳಿದ್ರೆ ತಪ್ಪು ಯಾಕೆ ಮಾಡ್ತಾರೆ ಪ್ರಶ್ನೆ ಉತ್ತರ ಕೊಡಕ್ ಬರೋದಿಲ್ಲ. ತಾರತಮ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಯಾಕೆ ಮಾಡೋದ್ರೆ ಉತ್ತರ ಕೊಡಕ್ ಬರೋದಿಲ್ಲ. ಅವೆಲ್ಲ ಆನ್ಸರ್ ಕೊಟ್ಟು ಸಿಕ್ಕದು ಅವಾಗ ಅಷ್ಟೇನೆ. ಅದೆಲ್ಲ ನಿತ್ಯ ಒಪ್ಪಿಕೊಂಡೇ ಎಲ್ಲರೂ ಎಲ್ಲ ಕೆಲಸ ಮಾಡ್ತಿರೋದು. ಭೇದ, ತಾರತಮ್ಯ ಇವೆಲ್ಲ ಗೊತ್ತಿಲ್ಲದೆ ಯಾರು ಮಾಡ್ತಿದ್ದಾರೆ, ಒಳ್ಳೆಯವನು ಕೆಟ್ಟವನು ನಿತ್ಯ ಜೀವನದಲ್ಲಿ ಇದ್ದೇ ಇದೆ. ಅದನ್ನೇ ಅದೇ ಸಿದ್ಧಾಂತ ಕೆಲಸಕ್ಕೆ ಭೀಮಸೇನ ದೇವರು ಮಾಡ್ಕೊಂಡ ನಡ್ಕೋಬೇಕು. ಕೃಷ್ಣ ತತಶ್ಚಾಪಮಧಿಜ್ಯಮಾಶು ಕೃತ್ವಾ ಚಿತ್ನ ಬಾಣೇನ ಲಕ್ಷ್ಯಂ ಅಪಾತಯದ್ದುಂದುಭಯಶ್ಚ ದಿವ್ಯಾ ನೇದು ಪ್ರಸೂನಂ ವವೃಷುಃ ಸುರಾಶ್ಚ. ಕೃಷ್ಣ ತತಃ ಚಾಪಂ ಅಧಿಜ್ಯಂ ಆಶು ಕೃತ್ವಾ ಅಚಿಂತ್ಯಃ ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯತ್ ದುಂದುಭಯಶ್ಚ ದುಂದುಭಯಃ ಚ ದಿವ್ಯಾಃ ನೇದುಃ ಪ್ರಸೂನಂ ವವೃಷುಃ ಸುರಾಃ ಚ. ಏನಾಯ್ತು? ಕೃಷ್ಣ ತತಃ ಚಾಪಂ ಅಧಿಜ್ಯಂ ಆಶು ಕೃತ್ವ. ಕೃಷ್ಣ ಹೋದ ತಕ್ಷಣ ಕಟ್ಟಿಲ್ಲ. ಇವ್ರ ಬುಡದಲ್ಲಿ ವ್ಯತ್ಯಾಸ ಏನೀಗ ಅರ್ಜುನಾದಿಗಳು ಮಾಡಿದ್ರು ಅಂತ ಕೇಳಿದ್ರೆ, ಅರ್ಜುನನು ಮಾಡಿದ ಕೃಷ್ಣನು ಮಾಡಿದ ಏನ್ ವ್ಯತ್ಯಾಸ? ಫಾಸ್ಟೆಸ್ಟ್ ನೋಡ್ತಲೇ ಕೆಲಸ ಆಗೋಯ್ತು, ಅದು ಶ್ರೇಷ್ಠ. ಮತ್ತೆ ರನ್ನಿಂಗ್ ರೇಸ್ ನಲ್ಲಿ ಇಬ್ರು ಹೊಡಿದ್ದಾರೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಅವನು ಫಸ್ಟ್ ಬರ್ತಾರೆ. ಕೆಲವು ಅಷ್ಟರಲ್ಲಿ ಮಿಸ್ ಮಾಡ್ಕೋತಾರೆ ಕೆಲವೆಲ್ಲ. ಅದರಿಂದ ಅದು ಫಾಸ್ಟ್, ಅಲ್ಲಿ ವೇಗ ಕೂಡ ಮುಖ್ಯ. ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೋ ಎಷ್ಟು ಮುಖ್ಯನೋ, ಎಷ್ಟು ಫಾಸ್ಟ್ ಮಾಡ್ತಾರೋ ಅಷ್ಟೇ ಮುಖ್ಯ. ಆ ದೃಷ್ಟಿಯಿಂದ ಕೃಷ್ಣ ಅರ್ಜುನ ಸಮ ಅಂತ ತಿಳ್ಕೋಬಾರದು. ಈಗ ಆಶು ಅಂತ ಪದ ಸೇರಿಸಿದ್ರು. ಅರ್ಜುನ ಆಶು ಮಾಡಲಿಲ್ಲ, ಫಾಸ್ಟೆಸ್ಟ್ ಮಾಡಿದ್ರು. ಹೇಗಾಯ್ತು ನೋಡ್ತಲೇ ಕೆಲ್ಲ ಆಗೋಗ್ಬಿಡುತ್ತೆ, ಆ ತರ ಮಾಡಿದ್ರು ಕೃಷ್ಣ. ಅಚಿಂತ್ಯ ಚಿನ್ನ ಬಾಣೇನ ಲಕ್ಷ್ಯಂ ಅಪಾತಯತ್, ಹೊಡೆದು ಬೀಳಿಸಿದ. ದುಂದುಭಯ ಚ ದಿವ್ಯಾ ನೇದುಹು, ದೇವದುಂದುಭೆಗಳೆಲ್ಲ ಬಾರಿಸಿದು. ಪ್ರಸೂನಂ ವವೃಷುಃ ಸುರಾಶ್ಚ, ದೇವತೆ ಪುಷ್ಪವೃಷ್ಟಿಯನ್ನು ಮಾಡಿ
ಅಭಿನಂದನೆ ಮಾಡಿದ್ರು, ಅಭಿವಂದನೆ ಮಾಡಿದ್ರು ಕೃಷ್ಣನನ್ನ, ಸರ್ವೋತ್ತಮತ್ವವನ್ನ ಜಗತ್ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಈಗ ಪಿನಾಕ ಧನುಸ್ಸು ಎತ್ತೋದ್ ಕಷ್ಟ, ಕಟ್ಟೋದ್ ಕಷ್ಟ, ಮತ್ತು ಬಾಣ ಅದು ಪ್ರತಿಯೊಂದು ಕಷ್ಟ. ಅದನ್ನು ಮಾಡಿದ್ದು ಲೀಲಾಜಾಲ ಮಾಡಿದ್ದಾದ್ರಿಂದ ಅದು ವಿಶೇಷವಾಗಿ ಕೃಷ್ಣನೇ ಸರ್ವೋತ್ತಮ ಅಂತ ಗೊತ್ತಾಯ್ತು. ಮುರುಕು ಬಾಣ ಅಲ್ಲ, ಮುರಿದಿಟ್ಟ ಬಾಣ. ಬಹಳ ಒಳ್ಳೆ ನಾವು ಕೇಳಿದ್ರೆ ಕೊಡ್ತಿದ್ರ ಒಳ್ಳೆ ಬಾಣ ಅಂತ ಹೇಳಬಾರ್ದು. ಅದು ಮುರುಕು ಚಾಲೆಂಜಿಗೆ ಇಟ್ಟಿದ್ದಂತ. ವಿತಸ್ತಿ ಅಲ್ಲ, ವಿತಸ್ತಿ ಅಂತೇಳಿ ಚಿಕ್ಕ ಬಾಣ. ಚಿಕ್ಕ ಬಾಣ ಬೇರೆ, ಮುರುಕು ಬಾಣ ಬೇರೆ. ಚಿಕ್ಕ ಬಾಣ ಅಂದ್ರೆ ನಿಶಿಷ್ಟ ಇರುತ್ತೆ, ಅದು ಮಧ್ಯೆ ಇಡ್ಲಕ್ ಬರಲ್ಲ. ಅದನ್ನ ಎಡ್ಜ್ಗಿಟ್ರೆ ಬರುತ್ತೆ, ಅಲ್ಲಿ ಒಟ್ಟು ಬಟ್ ಅಲ್ಲೆಲ್ಲ ಆ ತರ ಎಕ್ಸ್ಪರ್ಟೈಸ್ ಇರೋದಿಲ್ಲ ಜನಗಳಿಗೆ. ಯುದ್ಧದಲ್ಲಿ ಎಲ್ಲ ಇರ್ಬೇಕು ಬಾಣವರಿಗೆ. ಇದು ಹಾಗಲ್ಲ, ಮುರುಕು ಬಾಣ. ಮುರುಕು ಬಾಣ ಅಂತ ಅಲ್ಲಿಡಾಗಿಲ್ಲ, ಬೇರೆ ಕಡೆ ಸೂಟ್ ಆಗಲ್ಲ. ಅದು ಭಾರಿ ಕಷ್ಟ ಚಾಲೆಂಜ್ ಮಾಡೋದು. ಇಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಅದನ್ನ ಕಟ್ ಮಾಡಿ ಇಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಸೈಜ್ ಸೂಟ್ ಆಗಲ್ಲ, ಅಲ್ಲಿಗೆ ಅಡ್ಜಸ್ಟ್ ಮಾಡ್ಬೇಕು ಅವ್ರಿಗೆ. ಹಿಡ್ಕೊಂಡು ಅದೆಲ್ಲ ಟ್ಯಾಕ್ಟಿಕ್ಸ್, ಅದು ಎಲ್ಲರಿಗೂ ಮಾಡ್ಲಕ್ ಬರಲ್ಲ. ಅದನ್ನೇ ಗ್ರೇಟೆಸ್ಟ್ ಸಂಬಂಧ ಹಾಗೇನೆ. ಉಳಿದವರು ಮಾಡೋದನ್ನು ಮಾಡಿದಾಗ ಗ್ರೇಟ್ ಅಂತ ಕರೆಯೋದಿಲ್ಲ. ಸಾಧನೆ ಮಾಡ್ತಾರೆ ಹೋಗಯ್ಯ ಅಂತ ಹೇಳ್ತಾರೆ. ಅಸಾಧ್ಯವಾದನ್ನು ಮಾಡಿದಾಗ ಮಾತ್ರ ಅದಕ್ಕೆ ಮಹತ್ವ ಬರುತ್ತೆ. ಯಾರಿಗೂ ಅಸಾಧ್ಯ ಮಾಡಿಬಿಟ್ರೆ ಅದು ಸರ್ವೋತ್ತಮತ್ವ. ಒಂದು ಸ್ಟೇಜಲ್ಲಿ ಮಾಡಕ್ಕೆ ಅಲ್ಲಿಂದ ಉತ್ತಮತ್ವ. ಕೃಷ್ಣೇ ಬ್ರಹ್ಮಾದ್ಯೈ ಸ್ತೂಯಮಾನೆ ಪುಷ್ಪವೃಷ್ಟಿ ಮಾಡಿದ್ರು ಅಂತ ಹೇಳಿ ಮುಂದುವರಿಸ್ತಾರೆ. ಕೃಷ್ಣೇ ಬ್ರಹ್ಮಾದ್ಯೈ ಸ್ತೂಯಮಾನೆ ನರೇಂದ್ರ ಕನ್ಯಾ ಮಾಲಾಂ ಕೇಶವಂಶೇ ನಿಧಾಯ ತಸ್ಥೌ ಉಪ ಅಸ್ಯಾಥ ಸರ್ವೇ ನರೇಂದ್ರ ಯುದ್ಧಾಯಾಗುಃ ಕೇಶವಂ ಸ್ವಾತ್ತಶಸ್ತ್ರಾಃ. ಕೃಷ್ಣೇ ಬ್ರಹ್ಮಾದ್ಯೈಃ ಸ್ತೂಯಮಾನೆ ನರೇಂದ್ರ ಕನ್ಯಾ ಮಾಲಾಂ ಕೇಶವಾಂಶೇ ನಿಧಾಯ ತಸ್ಥೌ ಉಪ ಅಸ್ಯ ಅಥ ಸರ್ವೇ ನರೇಂದ್ರಾಃ ಯುದ್ಧಾಯ ಅಗುಃ ಕೇಶವಂ ಸ್ವಾತ್ತಶಸ್ತ್ರಾಃ. ಆ ಪುಷ್ಪವೃಷ್ಟಿ ಮಾಡಿದ್ರು ಅಂತ ಹೇಳ್ತಾರೆ. ಸಂಶಯ ಬಂತು. ಪುಷ್ಪವೃಷ್ಟಿ ಸಾಮಾನ್ಯವಾಗಿ ದೇವತೆಗಳು ದೊಡ್ಡ ಕೆಲಸ ಮಾಡ್ತಾ ಇದ್ದ ಆಗಿನ ಕಾಲ ಕಾಣಿಸ್ತಾ ಇತ್ತು. ಅದೆಲ್ಲ ಕೂಡ ಯಾವುದೋ ದೇವತೆಗಳು ಮಾಡ್ತಾರೆ. ಸ್ಟೇಟ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ ಅಂತ ಕರೀತಾವಲ್ಲ, ಹಾಗೆ ಆ ಸ್ಟೇಜಲ್ಲಿ ಗೌರವ ಆಯ್ತು ಅಂತ ಕೇಳಿದ್ರಲ್ಲ. ಬ್ರಹ್ಮಾದ್ಯ ಸ್ತೂಯಮಾನೆ, ಪುಷ್ಪವೃಷ್ಟಿ ಮಾಡಿದವರು ಯಾರೀಗ? ಬ್ರಹ್ಮಾದ್ಯ ದೇವತೆಗಳು ಮಾಡ್ತಾರೆ ಅಂದ್ರೆ ಕೃಷ್ಣ ಪರಬ್ರಹ್ಮನೇ ಆಗಿರಬೇಕು. ಯಾರ ಅಭಿನಂದನೆ ಯಾರು ಮಾಡ್ತಾರೆ ನೋಡ್ಬೇಕಲ್ಲ, ತುಂಬಾ ಮುಖ್ಯ. ಈಗ ರಾಷ್ಟ್ರಪತಿ ಚೀಫ್ ಪ್ರೈಮ್ ಮಿನಿಸ್ಟರ್ ಬಂದಾಗ ಬರೀ MLAಗಳಲ್ಲ, ಬೇರೆ ಮಿನಿಸ್ಟರ್ಗಳು ಹೋದ್ರು ಸಾಲ್ತು. ಯಾರೋ ಹೋಗ್ಬೇಕು ಅದಕ್ಕೆ? ಗವರ್ನರು, ಚೀಫ್ ಅಂಥವ್ರು ಹೋಗ್ಬೇಕು, ಅವ್ರು ಬೇರೆಯವ್ರು ಹೋದ್ರೆ ಅಲ್ಲ. ಅದು ಇವರು ಲ್ಯಾಬ್ಸ್ ಅಂತ ಫಾಲ್ಟ್ ಹೋಗದೆ ಹೋದ್ರು. ಗೊತ್ತಾಯ್ತಾ? ಅವರಿಂದ ಒಂದೇ ಅಂತ ಅವ್ರಿಗೆ ಗೊತ್ತಾಗಬೇಕು ಒಳ್ಳೆಯವರು ಅಂತ ಹೇಳಿ. ಆ ದೃಷ್ಟಿಯಿಂದ ಬ್ರಹ್ಮಾದಿಗಳಿಂದ ಪುಷ್ಪವೃಷ್ಟಿ ಆಯಿತು. ಮತ್ತು ಸ್ತೋತ್ರವನ್ನೂ ಮಾಡಿದ್ರು. ಪುಷ್ಪವೃಷ್ಟಿ ಅಷ್ಟೇ ಅಲ್ಲ, ಸ್ತೋತ್ರವನ್ನೂ ಮಾಡಿದ್ರು. ನರೇಂದ್ರ ಕನ್ಯಾ ಲಕ್ಷಣಾದೇವಿ ಮಾಲಾಂ ಕೇಶವಾಂಶೇ ನಿಧಾಯ ಕೃಷ್ಣನ ಕೊಳ್ಳಲ್ಲಿ ಹಾಕಿದ್ರು. ತಸ್ಥೌ ಉಪ ಅಸ್ಯ ಕೃಷ್ಣರ ಪಕ್ಕದಲ್ಲೇ ನಿಂತು. ಅಥವಾ ಸರ್ವೇ ನರೇಂದ್ರಾಹ ಯುದ್ಧ ರಾಜರಿಗೆ ಒಂದು ಸೋತರು ಕೂಡ ಮರ್ಯಾದೆ ಬಿಟ್ಟಿದ್ರು. ಮತ್ತೆ ಯುದ್ಧಕ್ಕೆ ಬರೋದೇ ಕೆಲಸ. ಚಟ ದುಷ್ಟರ ಚಟ ಇದ್ದಾಗ ಅದು ಒಂದು. ಸರ್ವೇ ನರೇಂದ್ರಾಹ ಯುದ್ಧಾಯ ಅಗುಹು, ಅದು ದುಷ್ಟರ ಚಟ, ಒಳ್ಳೆಯವರ ಚಟ ಅಲ್ಲ, ದುಷ್ಟರು. ಕೇಶವಂ ಸ್ವಾತ್ತಶಸ್ತ್ರಾಹ ಬಿಲ್ಲು ಬಾಣದ ಯುದ್ಧಕ್ಕೆ ಬಂದೇ ಬಿಟ್ರು. ವಿದ್ರಾವ್ಯತಾನ್ ಮಾಗಧಾರೀನ್ ಸ ಕೃಷ್ಣೋ ಭೀಮಾರ್ಜುನಾಭ್ಯಾಂ ಸಹಿತ ಪುರೀಂ ಸ್ವಾಂ ಯಯೌ ಏತಾ ಅಷ್ಟಮಹಾಮಹಿಷ್ಯಃ ಕೃಷ್ಣಸ್ಯ ದಿವ್ಯಾ ಲೋಕ ಸುಂದರ್ಯ ಇಷ್ಟಾಃ. ವಿದ್ರಾವ್ಯತಾನ್ ಮಾಗಧಾರೀನ್ ವಿದ್ರಾಸಂಧಾದಿಗಳೆಲ್ಲ ಯುದ್ಧಕ್ಕೆ ಬಂದರು. ಕೃಷ್ಣ ಅವ್ರನ್ನೆಲ್ಲ ಸೋಲಿಸಿದ. ಭೀಮಾರ್ಜುನಾಭ್ಯಾಂ ಸಹಿತ ಪುರೀಂ ಸ್ವಾಂ, ಭೀಮಾರ್ಜುನರು ಕೂಡ ಸೇವೆ ಸಲ್ಲಿಸಿದರು. ಅವರ ಸಮೇತ ಕೃಷ್ಣ ದ್ವಾರಕ್ಕೆ ಹೊರಟ. ಯಯೌ ಏತಾಹ ಅಷ್ಟಮಹಾಮಹಿಷ್ಯ. ಇಲ್ಲಿ ಎಷ್ಟಾಯ್ತೀಗ? ಅಷ್ಟಮಹಾಮಹಿಷ್ಯ. ರುಕ್ಮಿಣಿ, ಸತ್ಯಭಾಮ, ಜಾಂಬವತಿ, ಕಾಳಿಂದಿ, ನೀಲ, ಭದ್ರ, ಲಕ್ಷಣ ಇವರೆಲ್ಲ ಸೇರಿ ಎಷ್ಟಾಯ್ತು ಅಲ್ಲಿಗೆ? 8 ಜನ ಆಯ್ತು ಮಿತ್ರವಿಂದ. ಅವರು ಅಷ್ಟಮಹಾಮಹಿಷ್ಯ. ಇಷ್ಟು ಜನದ್ದು ವಿಸ್ತಾರವಾಗಿ ಹೇಳಿ ಉಳಿದ 16 ಒಟ್ಟಿಗೆ ಹೇಳ್ಬಿಡ್ತಾರೆ ಮುಂದೆ ಹೇಳಿದ್ರು. ಒಟ್ಟು 16,108 ಆಗ್ಬೇಕು. ಎಷ್ಟಾಯ್ತು ಈಗ? 8 ಆಯ್ತು ಅಷ್ಟೇ. ಇನ್ನು ದೊಡ್ಡ ಬಾಕಿ ಇದೆ. ನಂಬರ್ ವೈಸ್ ಬುದ್ಧಿ ಭಾರಿ ಇದೆ, ಕ್ವಾಲಿಟಿ ವೈಸ್ ಆಗೋಗಿದೆ. ಮಹಾಲಕ್ಷ್ಮಿ ಆದ್ಮೇಲೆ ಯಾವ ಪ್ರಶ್ನೆ ಬರಲಿಲ್ಲ. ಉಳಿದವರೆಲ್ಲ ಉದ್ಧಾರ ಆಗ್ಬೇಕಾಗಿತ್ತು ಅವರಿಗೆ. ಅದಕ್ಕೋಸ್ಕರ ಇವರೆಲ್ಲರದ್ದು ಉದ್ಧಾರನೆ. ಭೈಷ್ಮೀ ಸತ್ಯಾಚ ಏಕತನುರ್ದ್ವಿಧೈವ ಜಾತಾ ಭೂಮೌ ಪ್ರಕೃತಿರ್ಮೂಲಭೂತ ತಯೈವಾನ್ಯಾ ಸರ್ವದಾ ಅನುಪ್ರವಿಷ್ಟಾಃ ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ. ಮಹಾಮಹಿಷಿಯರು ಅಂತ ಹೇಳಿದ ಮೇಲೆ ಒಂದು ನೋಟ್ ಕೊಡ್ತಾರೆ. ಭೈಷ್ಮಿ ಸತ್ಯಾಚ ಏಕತನು ದ್ವಿಧೈವ.
ರುಕ್ಮಿಣಿ ಸತ್ಯಭಾಮ ಬೇರೆ ಅಲ್ಲ. ರಾಮ ಪರಶುರಾಮ ರೂಪ ಹೇಗೋ, ಕೃಷ್ಣ ವೇದವ್ಯಾಸ ರೂಪ ಹೇಗೋ ಹಾಗೆ ಇಬ್ಬರು ಕೂಡ ಒಬ್ಬೇ ಮಹಾಲಕ್ಷ್ಮಿ ಎರಡು ರೂಪಗಳು. ದ್ವಿಧೈವ ಜಾತಾ ಭೂಮೌ ಪ್ರಕೃತಿಯ ಮೂಲಭೂತ. ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ, ಮೂಲಭೂತ ಮಹಾಲಕ್ಷ್ಮಿನೇ ಅವತಾರ ಮಾಡಿ ಎರಡು ರೂಪದಿಂದ ಇದ್ರು. ಅಷ್ಟಮಹಾವಿಮರ್ಶೆಯರಲ್ಲಿ 8 ಇಬ್ಬರು ಸಾಕ್ಷಾತ್ ಮಹಾಲಕ್ಷ್ಮಿ. ತಯೈವ ಚನ್ಯಾ ಸರ್ವದಾ ಅನುಪ್ರವಿಷ್ಟಾ. 2 ಸಾಕ್ಷಾತ್ ರೂಪಗಳಾದ್ರೆ ಉಳಿದ 8 ಜನಗಳಲ್ಲೂ ರಮಾದೇವಿ ಆವೇಶ ಇದೆ. ಅನುಪ್ರವಿಷ್ಟಾ ಇದು ಕೃಷ್ಣ ಪತ್ನಿ ಸಾರಿ ಬರ್ತಿರ್ಲಿಲ್ಲ. ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ. ಅವರ ಮಧ್ಯದಲ್ಲಿ ಜಾಂಬವತಿ ಪ್ರಧಾನಳಾದವಳು. ಇಲ್ಲೊಂದು ವಿಶೇಷಾಂಶ ಇದೆ. ರುಕ್ಮಿಣಿ ಸತ್ಯಭಾಮ ಇಬ್ರು ಒಂದೇ ಅಂತ ಹೇಳ್ತಿರೋದಕ್ಕೆ ಏನು ಕಾರಣ ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಮಗೆ 2 ಪದ್ಧತಿ ಇದೆ. ಅಷ್ಟಮಹಿಷಿಯರು ಅಂತಾರೆ, ಷಣ್ಮಹಿಷಿಯರು ಅಂತಾರೆ, ಸಪ್ತಮಹಿಷಿಯರು ಅನ್ನೋದಿಲ್ಲ. ಯಾತಕ್ಕೆ? ಒಂದೇ ಆಗಿದೆ ಇಲ್ಲ, ಅದೊಂದು ಪೋಸ್ಟ್ ಕ್ರಿಯೇಟ್ ಆಗ್ತದೆ. ಪೋಸ್ಟ್ ಕ್ರಿಯೇಟ್ ಆಗೋದಿಲ್ಲ. ಯಾಕೆ ಹೇಳ್ತಾರೆ ಇಬ್ರು ಒಂದೇ ಆದ್ರಿಂದ ಎಲ್ಲ ಕಾಮನ್ ಸೆನ್ಸಿಗೆ ಗೊತ್ತಾಗುತ್ತೆ. ಉಳಿದವ್ರು ಯಾರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅಷ್ಟೇ ಅಲ್ಲ, ಸತ್ಯಭಾಮ ರುಕ್ಮಿಣಿ ಇಬ್ರು ಬೇರೆ ಬೇರೆನೆ ಭಾರಿ ಒಬ್ರು ದ್ವೇಷ ಮಾಡ್ತಿದ್ರು, ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ. ಅದು ಬೆಳೆಸಿಬಿಟ್ಟು ದೊಡ್ಡ ಸಿನಿಮಾ ನಾಟಕ ಎಲ್ಲ ಮಾಡಾಕ್ ಬಿಡ್ತಾರೆ. ಅದೆಲ್ಲ ಸುಳ್ಳು ಕಥೆಗಳು. ಇಬ್ರು ಕೂಡ ಒಂದೇ ಎಂಬುದು ಬಹಳ ಮುಖ್ಯ. ರಾಮ ಪರಶುರಾಮರಿಗೆ ಹೇಗೆ ಗಲಾಟೆ ಆಯ್ತು ಅಂತ ಹೇಳ್ತಾರೆ ಹಾಗೆ ಅದು ಮೊಸರ ಮೋಹನಕ್ಕಾದದ್ದೇ ಹೊರತು ನಿಜವಾದ ಅರ್ಥದಲ್ಲಿ ಭೇದ ಇಲ್ಲ. ಇಲ್ಲ ಪ್ರಾಕೃತಿಕ ಇಲ್ಲೇ ಇಲ್ಲ, ಪ್ರಾದುರ್ಭಾವ ಅಷ್ಟೇ ಹೊರತು ಎಷ್ಟೆಷ್ಟು ಲೇಪ ಇಲ್ಲ. ನಿತ್ಯ ಮುಕ್ತಳು ಶ್ರೀರಾಮ ಅಂತ ಹೇಳಿದ ಮೇಲೆ ನಿತ್ಯ ಮುಕ್ತ ಲೇಪ ಬಂದ್ರೆ ನಿತ್ಯ ಮುಕ್ತತ್ವ ಹೇಗೆ ಬಂತು? ಹೆಸರಾಯ್ತು. ಡೈರೆಕ್ಟ್ ಅವತಾರ ಸಾಕ್ಷಾತ್ ರೂಪಗಳೇ ಹೊರತು ಏನಿದೆ ಅದೇ ಗರ್ಭವಾಸಾದಿಗಳಿದೆಯಲ್ಲ ಯಾವ್ಯಾವುದೂ ಇಲ್ಲ. ಅಪ್ರಾಕೃತ ಅವ್ರದ್ದೇ ಪ್ರಾಕೃತ. ಅದ್ರಲ್ಲಿ ಆವೇಶ ಇದೆ ಅಷ್ಟೇ ಹೊರತು ಅವರೆಲ್ಲ ಜೀವರು ಇನ್ನು ಹೇಳೋದಾದ್ರೆ ಜೀವರು. ಇವ್ರು ಈಶಕೋಟಿ ಪ್ರವಿಷ್ಟ, ಈಶಕೋಟಿಯವರಲ್ಲ ಅವ್ರು ಯಾರು ಕೂಡ. ಹೌದು ಅಲ್ಲ, ಅದೇನ್ ಮಾಡ್ತಾರೆ ಕಕ್ಷದಲ್ಲಿ ಒಂದು ಅಂತ ಹೇಳ್ತಾನೆ. ಉದಾಹರಣೆಗೆ ಇಂದ್ರಕಾಮರಿ ಇರ್ತಾರೆ, ಅದು ಎಷ್ಟಿದೆ 4 ಗುಣ ವ್ಯತ್ಯಾಸ ಇದೆ. ಕಕ್ಷ ಬೇರೆ, ಉದಾಹರಣೆಗೆ ಸಂಬಳ ಬೇರೆ, ಕೇಡರು ಒಂದು ಆ ತರ. ಈಗ ಒಬ್ಬ ಫ್ರೆಷರ್ ಇರ್ತಾನೆ, ಒಬ್ಬ ಸರ್ವಿಸ್ ಆದವನು ಇರ್ತಾನೆ. ಲೆಕ್ಚರರೇ ಕೇಡರ್ ಒಂದೇ, ಕೇಡರ್ ಚೇಂಜ್ ಆಗ್ಲಿಲ್ಲ. ಗೊತ್ತಾಯ್ತಾ? ಪ್ರೊಫೆಸರ್ ಕೇಡರ್ ಚೇಂಜ್ ಆಗ್ಲಿಲ್ಲ. ಸೀನಿಯಾರಿಟಿ ಒಂದು ಇನ್ಕ್ರಿಮೆಂಟ್ ಜಾಸ್ತಿ ಇದೆ, ಅವಾಗ ಏನಾಯ್ತು ಸಂಬಳ ಬೇರೆ ಆಯ್ತು. ಆ ತರ ವ್ಯತ್ಯಾಸ ಇದೆ ಅವರಲ್ಲಿ. ಯಾರಿ ಜಾಂಬವತಿಯಲ್ಲಿ ಇವರಿಗೆ ಸ್ವರೂಪತಃ 20 ಗುಣ ಜಾಸ್ತಿ ಇದ್ದಾರೆ ಅಂತ ಉಳಿದವರಿಗಿಂತ ಅಷ್ಟು ಜಾಸ್ತಿ ಇದ್ದಾರೆ. ರಾಮೇಣ ತುಲ್ಯಾ ಜಾಂಬವತಿ ಪ್ರಿಯತ್ವೇ ಕೃಷ್ಣಸ್ಯ ಅನ್ಯಾಹ ಕಿಂಚಿದೂನಾಶ್ಚ ತಸ್ಯಾಹ ಯದಾ ವೇಷೋ ಬಹುಲಸ್ಯಾದ್ರಮಾಯಾಹ ತದಾ ತಾಸು ಪ್ರಿಯತೆ ಕೇಶವೋಲಂ. ರಾಮೇಣ ತುಲ್ಯಾ ಜಾಂಬವತಿ ಪ್ರಿಯತ್ವೇ. ಎಷ್ಟು ಜಾಸ್ತಿ ಆಗ್ತಾಳೆ ಯಾಕೆ ಅಂದ್ರೆ ವಿಶೇಷಾವೇಶ ಬೇರೆ, ಸಾಮಾನ್ಯಾವೇಶ ಬೇರೆ. ಸಾಮಾನ್ಯಾವೇಶ ಇದ್ದಾಗ ಇವರಿಗಿಂತ ಗರುಡ ಶೇಷರುದ್ರರಿಂದ ಕಡಿಮೆ, ಜಾಂಬವಂತಿ ಕಡಿಮೆ. ವಿಶೇಷಾವೇಶ ಇದ್ದಾಗ ಅವರಿಗೆ ಸಮಾನ. ಅದು ರಾಮೇಣ ತುಲ್ಯ ಅಂದ್ರೂ ಒಂದೇ, ಪರಶುರಾಮ ಅವರು ಶ್ರೇಷ್ಠರ ಅವತಾರ, ಶೇಷೇಣ ತುಲ್ಯ ಅಂತ ಅರ್ಥ. ಅಷ್ಟು ಪ್ರೇರಣ ಆಗ್ತಾ ಇತ್ತು. ಜಾಂಬವತಿಯಲ್ಲಿ ಸಾಮಾನ್ಯಾವೇಶ, ವಿಶೇಷಾವೇಶ. ಮಡಿಯಲ್ಲಿ ನಮ್ಮ ವ್ಯತ್ಯಾಸ ಇಲ್ವ? ಈಗ ವಿಶೇಷ ಬಡಿ, ಸಾಮಾನ್ಯ ಬಡಿ ಅಂತ ಹೇಳೋ ಹಾಗೆ ಊಟದ ಬಡಿ ಬೇರೆ, ನಿತ್ಯ ಪೂಜೆ ಮಡಿ ಬೇರೆ, ಭಾರಿ ಪ್ರತಿಮಾ ಪೂಜೆ ಅದಕ್ಕೊಂದು ಮಡಿ ಬೇರೆ. ಆ ರೀತಿ ಆ ಅರ್ಥದಲ್ಲಿ ವಿಶೇಷಾವೇಶ ಇದ್ದಾಗ ಮಾತ್ರ ಆ ಲೆವೆಲ್ಗೆ ಹೋಗ್ತಿದ್ರು. ವಿಶೇಷಾವೇಶ ಇಲ್ಲದೆ ಹೋದ ಕಾಲಕ್ಕೆ ಅವರಿಗಿಂತ ಕಡಿಮೆ ಆಗ್ತದೆ. ತುಲ್ಯ ಅಂದ್ರೆ ಸಮ. ಬಲರಾಮದೇವ ರಾಮಾಯಣ ಶ್ರೀರಾಮಾಯಣ ಅಲ್ಲ, ಬಲರಾಮನ ಸಮ ಅಂದ್ರೆ ಶೇಷರಿ ಸಮ ಅಂತ ಅರ್ಥ. ಎಲ್ಲರಲ್ಲೂ ಆವೇಶ ಇದೆ, ಎಲ್ಲ ಕಡಿಮೆ ಸ್ವಲ್ಪ ಇದೆ. ಸ್ವಲ್ಪ ಹಾಲು ಹಾಕಿರೋ ಬೆಳ್ಳಗಾಗತ್ತ ಚೂರು ಅಷ್ಟೇ, ಫುಲ್ ಹಾಲು ಹಾಕಿರೋ ಭಾರಿ ಜಾಸ್ತಿ. ಯಾರಿಗೆ ಸಾಮಾನ್ಯ ವೇಷ ಯಾವಾಗ ಇರ್ತಾ ಇತ್ತು, ಜಾಸ್ತಿ ಕಡಿಮೆ ಆಗ್ತಿತ್ತು. ವಿಶೇಷಾವೇಶ ಬಂದ್ರೆ ಜಾಸ್ತಿ ಆಗ್ತಿತ್ತು. ಹೌದು ಇಲ್ಲ ಅಷ್ಟು ಹೇಳಿಲ್ಲ, ಸ್ವಲ್ಪ ಮೇಲೆ ಅಷ್ಟೇ. 20 ಗುಣ ಬಂದಾಗ ಮಾತ್ರ ವಿಶೇಷಾವೇಶ ಬಂದಾಗ 20 ಗುಣ ಜಾಸ್ತಿ ಆಗ್ತದೆ ಹೇಳ್ತಾರ. ಇಲ್ಲೇ ಹೇಳ್ತಾರ. ಹೌದು, ಆವೇಶ ಡಿಫರೆನ್ಸ್ ಇದೆ. ಹೌದು, ಡಿಫರೆನ್ಸ್ ಇದ್ದೇ. ಇವ್ರು ನಾವೆಲ್ಲ ಎಷ್ಟೋ ಸರ್ತಿ ಏನ್ ಹೇಳ್ತಾರ ಗೊತ್ತಾ, ಮೆಲ್ಲ ಮಾತಾಡೋದು, ಜೋರ ಮಾತಾಡೋದು. ಏನಾಗತ್ತೆ ಅಲ್ಲೀಗ ವ್ಯತ್ಯಾಸ ಕಾಣಲಿಲ್ಲ. ಈಗ ಜೋರ ಮಾತಾಡಿದ್ರೆ ಎಲ್ರಿಗೂ ಕೇಳುತ್ತೆ, ಇವ್ರು ಮೆಲ್ಲ ಮಾತಾಡಿದ್ರೆ ಅವ್ರೊಬ್ರಿಗೆ ಕೇಳುತ್ತೆ. ಆ ಟ್ರಿಕ್ ಅದು. ಆವೇಶ ವಿಶೇಷ ಆವೇಶ ಹಾಗೆ.
ವಿಶೇಷ ಸ್ವೀಟ್ ಬೇರೆ, ಸಾಮಾನ್ಯ ಬರೀ ಪಾಯಸ ಮಾಡಿದ್ರು. ಆ ತರ ಪದ್ಧತಿ ಇದೆ. ಭಾರಿ ಮಾಡಿ 5 20 ಮಾಡಿ ಸಾಕವ್ರು ಎಡಸಕ್ಕೆ ಆಗ್ಲಿಲ್ಲ ಅಂತ ಮಾಡಿದ್ರು. ಹಾಗೆ ಮಾಡ್ತಾರೆ. ಮೂರು ಜಾಂಬವತಿ ಅಂತಾನೆ ಹೆಸರು ಇಲ್ಲ. ಪರೀಕ್ಷಿತ ರಾಜ ಹೇಳ್ತೇನೆ, ಪರೀಕ್ಷಿತ ರಾಜನೇ. ಕಾರ್ತವ್ಯಾಚರಣೆ, ಬಲಿನೇ. ಅದೇ ರೀತಿ ಜಾಂಬವತಿನೇ. ಮೂಲ ರೂಪದಲ್ಲಿ ಅದೇ ಹೆಸರೇ, ಅದು ವಿಶೇಷ. ಆದ್ರಿಂದ ಜಾಂಬವಂತಿಯಿಂದ ಜಾಂಬವಂತನ ಮಗಳಾಗಿದ್ದಕ್ಕೆ ಬಂದಿದ್ದು ಹೊರಗಿನ ಕಾರಣ, ಸ್ವರೂಪದಲ್ಲೇ ಇರೋದು ಅದು ಹೆಸರು. ಏನ ವಿವಾಹದ ಬಗ್ಗೆ ಆಯ್ತಲ್ಲ, ಅರ್ಥ ಬಿಟ್ರೆ ಬಂದಿಲ್ಲ ನನ್ನ ಕ್ಲಾಸ್ಗೆ ಅವತ್ತು. ರೇವತಿ ಮದುವೆ ಆಯ್ತಲ್ಲ, ಅವತ್ತು ಬಂದಿಲ್ಲ ಅಂತ ಅರ್ಥ, ಅಥವಾ ಮರ್ತೋಗಿದೆ ಅಂತ ಅರ್ಥ, ಎಲ್ಲರಲ್ಲೂ ಒಂದಾಗಿ. ಜಾಂಬವತಿ ಪ್ರಿಯತ್ವೆ ಕೃಷ್ಣಸ್ಯ ಅನ್ಯ, ಅದು ಕೃಷ್ಣನ ರುಕ್ಮಿಣಿ ಕಲ್ಯಾಣಕ್ಕೆ ಮುಂಚೆ ಅದನ್ನೇ ಹೇಳ್ಬಿಟ್ರು. ಅದಕ್ಕೇನೆ ಆ ನಿಯಮ ತೋರಿಸ್ಬೇಕಾರೆ ಅಣ್ಣಗಿಂತ ಮುಂಚೆ ತಮ್ಮ ಮದುವೆ ಆಗಬಾರದು ಅಂತ ಪಾಲನೆ ಮಾಡೋದಕ್ಕೋಸ್ಕರ ಆಗ ಮದುವೆ ಆಗಿತ್ತು ಅಂತ ಹೇಳಿ ಆಗ ಕೃಷ್ಣನ ಮದುವೆ ಆಗಿ. ಕೃಷ್ಣಸ್ಯಾನ್ಯಾಹ ಕಿಂಚಿದೂನಾಶ್ಚ ತಸ್ಯಾಹ, ಉಳಿದವರೆಲ್ಲ ಕೂಡ ಸ್ವಲ್ಪ ಕಡಿಮೆ ಜಾಂಬವತಿಗಿಂತ, ಸಮ ಆದ್ರೂ ಕೂಡ ಸ್ವಲ್ಪ ಆ ತರ ಕಡಿಮೆ. ವಿಶೇಷಾವೇಶವಾದ ಮೇಲೆ, ಭಾರಿ ಮೇಲೆ. ಯದಾವೇಶೋ ಬಹುಲಸ್ಯಾತ್ರಮಾಯಾಹ ತದಾ ತಾಸು ಪ್ರಿಯತೆ ಕೇಶಬೋಲಂ. ಅವರಲ್ಲಿ 2 ವಿಧ. ಕೃಷ್ಣ ಪತ್ತೇರಿ ಅನ್ಸ್ಕೊಳ್ಳೋಕೊಂದು ಆವೇಶ, ಕೃಷ್ಣನ ಜೊತೆಗೆ ಇರ್ಬೇಕಾದ್ರೆ ಆವೇಶ, ಅವು ವಿಶೇಷ ಆವೇಶ ಇರಬೇಕು. ಇದು ಸಾಲದು. ವಿಶೇಷಾವೇಶ, ಸಾಮಾನ್ಯಾವೇಶ, ಪತ್ನಿ ಅನ್ಸ್ಕೊಳ್ಳೋಕೆ ಆವೇಶ, ಜೊತೆಗಿರ್ಲಿಕ್ಕೆ ಆವೇಶ, ಪಕ್ಕದಲ್ಲಿ ಕುಳ್ಳಕ್ಕೊಂದು ಆವೇಶ. ಅದ್ರಲ್ಲಿ ತಾರತಮ್ಯ ತುಂಬಾ ಇದೆ ಅದರಲ್ಲಿ, ಅದನ್ನ ಹೇಳ್ತಾರೆ. ಯದಾವೇಶೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತೋ 20 ಗುಣಾಧಿಕಾಶ್ಯು. ಪ್ರದ್ಯುಮ್ನತಃ ಅಂದ್ರೇನು? ಇಂದ್ರಕಾಮರಿಗಿಂತ 20 ಗುಣ ಮೇಲೆ ಹೋಗ್ತಾ ಇತ್ತು. ಎಷ್ಟಾಗ್ತಿದ್ರು ಅವರು? ಯದಾವೇಶೋ ಹ್ರಾಸಮುಪೈತಿ ತತ್ರ, ಇವರು ಸ್ವರೂಪದಲ್ಲೇ ಯಾರಿಗಿಂತ ಮೇಲಿದ್ದಾರೆ? ಇಂದ್ರಕಾಮರಿಗಿಂತ ಮೇಲಿದ್ದಾರೆ. ಪ್ರದ್ಯುಮ್ನ ಅಂತ ಇಂದ್ರದೇವರನ್ನು ತಗೊಳ್ಬೇಕು, ಇಬ್ರು ಸಮಾನದ್ರಿಂದ. ಇಂದ್ರಕಾಮರಿಗೆ ಎಷ್ಟು ಮೇಲಿದ್ದಾರೆ ಇವರೀಗ? 20 ಗುಣ ಮೇಲಿದ್ದಾರೆ. 20 ಗುಣಾಧಿಕಾಶ್ಯು ಅನಾದಿತಸ್ಥಾಹ ಕೇಶವಾತ್ ನಾಣ್ಯ ಸಂಸ್ಥಾಹ. ಇವ್ರ ವಿಶೇಷ ಅಂದ್ರೆ ಯಾವ ಕಾಲಕ್ಕೂ ಕೂಡ ಕೃಷ್ಣ ಪತ್ನಿಯರೇ ಹೊರತು ಇನ್ನೊಬ್ಬ ಪತ್ನಿಯರ ಆಗೋದೇ ಇಲ್ಲ. ಇದು ಬಹಳ ಇಂಪಾರ್ಟೆಂಟ್. ಅನಾದಿ ಕಾಲತಃ. ಸೊ ಪ್ರತಿ ಇದರಲ್ಲೂ ಕೂಡ ಮದುವೆ ಆಗುತ್ತೆ, ಅವತಾರ ಆಡ್ತಾರೆ, ನಡೆದೇ ನಡೆಯುತ್ತೆ, ಅದು ಬದಲಾಗೋದೇ ಇಲ್ಲ. ಯಾವಾಗಲೂ ಒಪ್ಪಿತಪ್ಪಿರಿಗೂ ಇನ್ನೊಬ್ಬರು ಪತ್ನಿಯರಾಗೋದಿಲ್ಲ. ಕೇಶವಾತ್ ನಾಣ್ಯ ಸಂಸ್ಥಾಹ ರೇಮೇ ತಾಭಿ ಕೇಶವೋ ದ್ವಾರವತ್ಯಾಂ. ಕೊಟ್ಟು ತಾರತಮ್ಯ ಎಲ್ಲಿ ಬರ್ತಾರೋ ಅವರೀಗ? ಗರುಡಶೇಷರುದ್ರಿಗಿಂತ ಕಡಿಮೆ, ಜಾಂಬವತಿ ಮಾತ್ರ ಈಕ್ವಲ್ಲು. ಉಳಿದಂತೆ ಎಷ್ಟು ಕಡಿಮೆ ಆಗ್ತಾರೆ ಅಂತ ಕೇಳಿದ್ರೆ ಮಧ್ಯೆ ಇವರಿದ್ದಾರೆ, ಪಾರ್ವತಿ ಅವರೆಲ್ಲ ಇದ್ದಾರೆ. ಅವರಿಗಿಂತ ಕಡಿಮೆ ಇರೋದು ಯಾರು? ಇಂದ್ರಕಾಮರು. ಆ ಇಂದ್ರಕಾಮರಿಗಿಂತ 20 ಗುಣ ಮೇಲಿರ್ತಾರೆ, ಯಾವಾಗಲೂ 20 ಗುಣ ಮೇಲಿರ್ತಾರೆ. ಸೊ ಅದರಿಂದ ಏನಾಯ್ತು ಈಗ? ಅವ್ರು 20 ಗುಣ ಮೇಲೆ ಅವ್ರ ಮಧ್ಯೆ ಇವರು ಬರಬೇಕು. ಸೌಪರ್ಣಿ ವಾರುಣಿ ಪರ್ವತಪತಿ ತಾನೆ. ಸೊ ಜಾಂಬವತಿ ಫುಲ್ ಆವೇಶ ಇದ್ದಾಗ ಅವರಿಗೆ, ಇಲ್ಲವ್ರು ಅವ್ರಿಗಿಂತ ಕಡಿಮೆ. ಅದು ಗರುಡ ಶೇಷರು ಸಮ ಆದ್ರಿಂದ ಶೇಷನಿಗೆ ಕಡಿಮೆ ಅಂದ್ರು ಒಂದೇ, 3 ಜನಕ್ಕೂ ಒಟ್ಟು ಕಡಿಮೆ ಅಂದ್ರು ಒಂದೇ. ಇಲ್ಲಿ ಪದ್ಮನ ಜಾಸ್ತಿ ಅಂದ್ರು ಒಂದೇ, ಇಂದ್ರದೇವರಿಂದ ಜಾಸ್ತಿ ಅಂದ್ರು ಒಂದೇ. ಇಂದ್ರಕಾಮರ ಸಮ ಆದ್ರಿಂದ ಹೌದು, ಅಷ್ಟೇ. ಬೇರೆ ಹೊತ್ತ ಬರೋದಿಲ್ಲ, ಬೇರೆ ಹೊತ್ತ ಪ್ರಸಂಗ ಇಲ್ಲ, ಅಷ್ಟೇ ಒಂದೇ ಸರಿ. ಅದೆಲ್ಲ ಹೇಳ್ತಾರೆ. ತಪಸ್ ಮಾಡಿದ ಫಲ ಎಲ್ಲೆಲ್ಲಿ ಮಾಡಿದೆಲ್ಲ ಹೇಳ್ತಾ ಹೋಗ್ತಾರೆ. ತಿರುಪತಿ ಹೋಗಿದ್ದೆಲ್ಲ ಹೇಳ್ತಾರೆ. ಅವೆಲ್ಲ ಸಾಮಾನ್ಯವಾಗಿ ಅಂತ ಹೈ ಇದ್ದಾಗ ಅಂತ ಸಾಧನೆ ಮಾಡಿರಲೇಬೇಕು. ಆ ಯಾವ್ದು ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಅದು ಏನು ಗೊತ್ತಿಲ್ಲದೆ ಹೋದ್ರು ಕೂಡ ಫಸ್ಟ್ ರ್ಯಾಂಕ್ ಬಂದ್ರೆ ಭಾರಿ ಬುದ್ಧಿವಂತ ಹೇಳಲೇಬೇಕಂತ, ದೊಡ್ಡ ಅಂತ ಹೇಳಕ್ ಸಾಧ್ಯ ಇಲ್ಲ. ಮತ್ತೆ ಭಾರಿ ಓದಿರ್ತಾನೆ, ಅವೆಲ್ಲ ಅಂಡರ್ಸ್ಟುಡ್, ಭಾರಿ ಓದಿರ್ತಾನೆ, ಭಾರಿ ಬುದ್ಧಿವಂತ, ಅವೆಲ್ಲ ಹೇಳಲೇಬೇಕು. ಭಾರಿ ಒಳ್ಳೆಯವನು, ದುರುಪಯೋಗ ಮಾಡೋದು, ಅವೆಲ್ಲ 100 ಕಾರಣ ಸೇರಿಸಬೇಕಾಗತ್ತೆ. ಸ್ಪೆಸಿಫಿಕ್ ಆಗಿ ಬಂದಾಗ ಯಾವ್ದು ಅಂತ ಹೇಳ್ತಾರೆ, ಹೀಗೆ ಹಾಗೆ ಅಂತ ಹೇಳ್ತಾರೆ. ಅದರ್ವೈಸ್ ಅಂಡರ್ಸ್ಟುಡ್ ಅವೆಲ್ಲ. ಯದಾ ವೇಷೋ ಹ್ರಾಸಮುಪೈತಿ ತತ್ರ ಪ್ರದ್ಯುಮ್ನತೋ 20 ಗುಣಾಧಿಕಾಶ್ಯು ಅನಾದಿತಸ್ಥಾ ಕೇಶವಾನ್ ನಾಣ್ಯ ಸಂಸ್ಥಾಹ ರೇಮೇ ತಾಭಿ ಕೇಶವೋ ದ್ವಾರವತ್ಯಾಂ. ಕೃಷ್ಣ ಹೀಗೆ ಅಷ್ಟಮಹಿಷಿಯರ ಸಮೇತವಾಗಿ ದ್ವಾರಕೆಯಲ್ಲಿ ವಿಹಾರ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಇದು ಒಂದು ವಿಷಯ. ಇನ್ನೊಂದು ವಿಷಯ ಶುರುವಾಯ್ತು ಈಗ. ಏವಂ ಕೃಷ್ಣೇ ದ್ವಾರಕಾ ಮಧ್ಯ ಸಂಸ್ಥೆ ಗಿರಿಂ ಭೂಪಾಹ ರೈವತಕಂ ಸಮಾಯಯುಃ ದುರ್ಯೋಧನಾದ್ಯಾಹ ಪಾಂಡವಾಶ್ಚೈವ ಸರ್ವೇ ನಾನಾ ದೇಶ್ಯಾಹ ಯೇ ಚ ಭೂಪಾಲ ಸಂಘಾಹ. ಯಾಕಂದ್ರೆ ಒಯ್ದ್ಬಿಟ್ಟದ್ದಾಯ್ತು, ಅದನ್ನ ಟೆಂಪಿ ಸಾಕು ಇದ್ರೆ ದಿವಸ ಇರ್ತಿತ್ತಲ್ಲ, ಮನೆಯಿಂದ ತಂದಿದ್ದೇನು ಅಂತ. ಅದಕ್ಕೆ ಹಾಕೊಂಬರ್ಬೇಕು, ಸೆಲ್ ಹಾಕೊಂಬರ್ಬೇಕು. ಹಾ,
ಇನ್ನೊಂದು ವಿಷಯ ಶುರುವಾಯಿತು. ಒಂದ್ಸರ್ತಿ ಏನಾಯ್ತು, ಏವಂ ಕೃಷ್ಣೇ ದ್ವಾರಕಾ ಮಧ್ಯ ಸಂಸ್ಥೆ ಗಿರಿಂ ಭೂಪಾಹ ರೈವತಕಂ ಸಮಾಯಯುಹು ದುರ್ಯೋಧನಾದ್ಯಾಹ ಪಾಂಡವಾಹ ಚ ಏವ ಸರ್ವೇ ನಾನಾದೇಶ್ಯಾಹ ಯೇ ಚ ಭೂಪಾಲ ಸಂಘಾಹ. ಈಗ ದ್ವಾರಕಾ ಮಧ್ಯದಲ್ಲಿ ಕೃಷ್ಣ ಇದ್ದಾಗ ರೈವತಕ ಪರ್ವತ ಅಂತ ಪರ್ವತ, ಆ ಪರ್ವತಕ್ಕೆಲ್ಲರೂ ಬಂದ್ರು. ರೈವತಕ ಗಿರಿ ಅದು ಆಕ್ರೀಡೋತ್ಸವ ಅಂತ ಹೇಳ್ತಾರೆ. ಅದೇನಂದ್ರೆ ವೃಷ್ಣವರಿ ದೊಡ್ಡ ಸ್ಟೇಡಿಯಂ, ಅದು ದೊಡ್ಡ ಸ್ಟೇಡಿಯಂ ಅಂತ ಹೇಳ್ತೇವಲ್ಲ, ಆಟ ವಿಹಾರ ಆಗ್ತಕ್ಕಂಥ ಜಾಗ. ಅಲ್ಲಿ ಇವರೆಲ್ಲ ಬಂದ್ರು. ರೈವತಕಂ ಸಮಾಯಯುಹು, ಯಾರ ದುರ್ಯೋಧನಾದಿಗಳು ಬಂದ್ರು, ಪಾಂಡವರು ಬಂದ್ರು. ಪಾಂಡವಾಹಕವರು ಸಮವೇತ ಯುತ್ಸವ ಇದ್ದ ಅದು ಬಂದ್ರು ಅಂದ್ರೆ ಯುದ್ಧ ಗಲಾಟೆ ಆಗ್ಲೇಬೇಕು ಅಂತಾನೆ ಅರ್ಥ. ಒಳಗೆ ಹೊರಗೆ ಇರ್ಲೇಬೇಕು, ಒಂದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಬರೋದು ಬಿಡ್ತಿದ್ದಿಲ್ಲ. ಪಾಂಡವರು ಬರೋದು ಸಹಜ ಕೃಷ್ಣನ ಹತ್ರ. ಇವರು ಪರಾಕ್ರಮ ತೋರಿಸ್ಬೇಕು, ಏನೋ ಮಾಡ್ಲಕ್ಕೆ ಬರೋದು, ಇದು ಎಡವಟ್ ಮಾಡ್ಕೊಂಡು ಹೋಗೋದು. ಮತ್ತೆ ದುರ್ಯೋಧನಾದ್ಯಾಹ ಪಾಂಡವಾಶ್ಚ ಏವ ಸರ್ವೇ ನಾನಾ ದೇಶ್ಯಾಹ. ದೇಶ ದೇಶ್ಯ, ದೇಶದವರೆಲ್ಲ ದೇಶ್ಯರು ಅಂತ ಕರಿಬೇಕು. ರಾಜ ರಾಜ್ಯ ಅಂತ ಕರೆಯ ಹಾಗೆ ದೇಶ ದೇಶ್ಯರು. ಏಚ ಭೂಪಾಲ ಸಂಘಾಹ, ನಾನಾ ದೇಶದ ರಾಜರ ಗುಂಪುಗಳೆಲ್ಲ ಕೌರವರು ಪಾಂಡವರು ಇವರು ಮೇನ್ ಆದ್ರಿಂದ ಇವ್ರ ಹೆಸರು ಮೊದಲು ಹೇಳಿ ಉಳಿದವರೆಲ್ಲರ ಸಮೇತವಾಗಿ ಎಲ್ಲಾ ರಾಜರು ಸೇರಿದ್ರು. ಎಲ್ಲ ಅಂದ್ರೆ ಎಲ್ಲ ಹೇಳ್ತಾರೆ. ಅದನ್ನೇ ಕೃಷ್ಣಂ ದ್ರಷ್ಟುಂ ಅದೇ ಹೇಳಿದ್ದಾರೆ. ಆತ್ಮಾನಂ ತಾನ್ ದ್ರಷ್ಟುಂ ಅಭ್ಯಾಗತಾನ್. ಕೃಷ್ಣ ನೋಡ್ಲಿಕ್ಕೆ ಅಂತ ಯಾವ್ದೋ ಪ್ರಸಂಗ ನೋಡ್ಲಿಕ್ಕೆ ಬಂದ್ರು, ಯಾವ್ದೋ ಉತ್ಸವಾದಿಗಳ ನಿಮಿತ್ತ. ಸ ಕೃಷ್ಣೋ ಗಿರೌ ರೈವತಕೆ ದದರ್ಶ ನಮಸ್ಕೃತೆ ಸರ್ವ ನರೇಂದ್ರ ಮುಖ್ಯೈ ಕೃಷ್ಣೋ ವೈದರ್ಭ್ಯಾಸ ದಿವ್ಯಾಸನಸ್ಥೇ. ಆತ್ಮಾನಂ ತಾನ್ ದ್ರಷ್ಟುಮಭ್ಯಾಗತಾನ್ ಸಹ ಕೃಷ್ಣ ಗಿರೌ ರೈವತಕೆ ದದರ್ಶ ನಮಸ್ಕೃತೆ ಸರ್ವ ನರೇಂದ್ರ ಮುಖ್ಯೈ ಕೃಷ್ಣೇ ವೈದರ್ಭ್ಯಾ ಸಹ ದಿವ್ಯಾಸನಸ್ಥೆ. ಆತ್ಮಾನಂ ತಾನ್ ದ್ರಷ್ಟುಮಭ್ಯಾಗತಾನ್, ತಾನು ನೋಡ್ಲಿಕ್ಕೆ ಬಂದವರನ್ನೆಲ್ಲ ಕೂಡ ಕೃಷ್ಣ ನೋಡಿ ದರ್ಶನ ಕೊಟ್ಟವ್ರಿಗೆ. ಸ ಕೃಷ್ಣ ಗಿರೌ ರೈವತಕೆ ದದರ್ಶ, ಅವ್ರಿಗೆ ದರ್ಶನ ಕೊಟ್ಟ ಜಾಗದಲ್ಲಿ. ನಮಸ್ಕೃತೆ ಸರ್ವ ನರೇಂದ್ರ ಮುಖ್ಯೈ, ಮುಖ್ಯರಾದ ಎಲ್ಲಾ ರಾಜರು ಕೃಷ್ಣನ್ ಏನ್ ಮಾಡಿದ್ರು, ನಮಸ್ಕಾರವನ್ನು ಮಾಡಿದ್ರು. ಇಷ್ಟ ಇರ್ಲಿ ಬಿಡ್ಲಿ ಏನ್ ಮಾಡಬೇಕು, ಸಭೆ ಸಮಾರಂಭಗಳಲ್ಲಿ ನಮಸ್ಕಾರ ಮಾಡಬೇಕು, ಅದು ಅನಿವಾರ್ಯ. ಇವತ್ತು ಅಪರಾಧಿಯಾಗಿ ಹೋದ ಕಾಲಕ್ಕೆ ಜಡ್ಜಿ ವರಾಂಧನ ಅನ್ಲೇಬೇಕು, ಬೇರೆ ದಾರಿ ಇಲ್ಲ. ಕೈ ಮುಗಿಬೇಕು, ಅವೆಲ್ಲ ಅನಿವಾರ್ಯ. ಅವೆಲ್ಲ ಕೂಡ ಆ ಕೆಲಸ ಇಷ್ಟ ಇಲ್ಲದೆ ಮಾಡಬೇಕಾಗತ್ತೆ. ಅದು ಇಲ್ಲವರ ಅದೊಂದು ಹೊಸ ಮೊದಲೇ ಅಪರಾಧಿ ಇನ್ನೊಂದು ಅಪರಾಧ ಸೇರ್ಕೊಡೋದು. ಇಂಥವ್ರು ಅದಕ್ಕೆ ತಪ್ಪು ಮಾಡಿದ್ದಾನೆ ಅಂತ ಸುಲಭ ಜಡ್ಜ್ಮೆಂಟ್ಗಳು ಸುಲಭ ಆಗಿಬಿಡುತ್ತೆ. ನರೇಂದ್ರ ಮುಖ್ಯೈ ಕೃಷ್ಣೇ ವೈದರ್ಭ್ಯಾಸ ದಿವ್ಯಾಸನಸ್ಥೆ. ಅಲ್ಲಿ ರುಕ್ಮಿಣಿ ಬಿಡದವರಿಲ್ಲ. ರುಕ್ಮಿಣಿ ಕೃಷ್ಣ ಇದ್ರೆ ದರ್ಶನ ಕೊಟ್ಟಿದ್ದೆ ರುಕ್ಮಿಣಿ ಸಮೇತ ಮಾತ್ರ. ದಿವ್ಯಾಸನಸ್ಥೆ, ದಿವ್ಯಾಸನ ಕೂತಿದ್ದಾರೆ. ಆಗೊಂದು ಪ್ರಸಂಗ ನಡೀತು. ಏತ್ಯ ಆಕಾಶಾತ್ ನಾರದಃ ಕೃಷ್ಣಮಾಹ ಸರ್ವೋತ್ತಮಸ್ತ್ವಂ ತಾದೃಶೋ ನಾಸ್ತಿ ಕಶ್ಚಿತ್ ಇತ್ಯಾಶ್ಚರ್ಯೋ ಧನ್ಯ ಇತ್ತೇವ ಶಬ್ದದ್ವಯೇ ತು ಉಕ್ತೆ ವಾಸುದೇವ ತಮಾಹ. ನಾರದರು ಆಕಾಶದ ಮೂಲಕ ಬಂದರು, ಅಲ್ಲಿಂದ ಬಂದು ಹೇಳಿದರು ಏನಂತ, ಆಕಾಶಾತ್ ನಾರದಃ ಏತ್ಯ ಕೃಷ್ಣಂ ಮಾಹ. ನಾರದಃ ಕೃಷ್ಣಂ ಮಾಹ, ಸಿಂಪಲ್ ಸೆಂಟೆನ್ಸ್. ಸರ್ವೋತ್ತಮ ತ್ವಂ, ನೀನು ಸರ್ವೋತ್ತಮ. ತಾದೃಶಃ ನ ಅಸ್ತಿ ಕಶ್ಚಿತ್, ನಿನ್ನಂಥವನು ಯಾರೂ ಇಲ್ಲ. ಅದಕ್ಕೆ ಇತಿ ಆಶ್ಚರ್ಯ ಧನ್ಯ. ಅವ್ರು ಹೇಳಿದ್ದೇನರ್ಥ, ಆಶ್ಚರ್ಯ ಧನ್ಯ. ಧನ್ಯಾಶ್ಚರ್ಯ ಉಪಾಖ್ಯಾನ ಅಂತಾನೆ ಹೆಸರು ಅದಕ್ಕೆ. ಧನ್ಯಾಶ್ಚರ್ಯ ಆಖ್ಯಾನ ಅಂತ ಕರೀತಾರೆ. ಅದಕ್ಕೆ ಆಚಾರ ಅರ್ಥ ಹೇಳಿದರು. ಧನ್ಯ ಆಶ್ಚರ್ಯ ಅಂತ, ಆಶ್ಚರ್ಯಶ್ಚೈವ ಧನ್ಯಶ್ಚ ಅಂತ ಮಾತಿರೋದೇ. ಆಶ್ಚರ್ಯ ಧನ್ಯ ಅಂತ ಹೇಳಿದರು. ಆಚಾರ್ಯ ಹೇಳಿದರು ಸರ್ವೋತ್ತಮ, ನಿನ್ನ ಸಮಾನ ಯಾರೂ ಇಲ್ಲ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅರ್ಥ ಅದಕ್ಕೆ ಆಶ್ಚರ್ಯ ಸರ್ವೋತ್ತಮ, ಧನ್ಯ ನಿನ್ನ ಸಮಾನ ಯಾರೂ ಇಲ್ಲ ಅಂತ ಅರ್ಥ ಅದಕ್ಕೆ. ಆಶ್ಚರ್ಯ ಪದಕ್ಕೆ ಧನ್ಯ ಶಬ್ದಕ್ಕೆ ಅರ್ಥ ಹೇಳಿ ಪದ ಹೇಳಿದ್ರು. ಆಮೇಲೆ ಸರ್ವೋತ್ತಮಸ್ತ್ವಂ ತಾದೃಶಃ ನಾಸ್ತಿ. ನಾವ್ಯಾವ್ದು ಆಶ್ಚರ್ಯ ಅಂತ ಯಾವಾಗಂತೇವೆ, ಭಾರಿ ವ್ಯತ್ಯಾಸ ಕಂಡ, ಓ ಇದು ಆಶ್ಚರ್ಯ, ಅದೇ ಎಲ್ಲಕ್ಕೆ ಶ್ರೇಷ್ಠ ಅಂತ ಅರ್ಥ, ಸರ್ವೋತ್ತಮ ಅಂತ ಅರ್ಥ. ಧನ್ಯ ಅಂದ್ರೆ ಏನು, ನಿನ್ನ ಸಮಾನ ಇನ್ನೊಬ್ರಿಲ್ಲ. ತಮ್ಮ ಎಲ್ಲ ಬರ್ಬೇಕೀಗ. ಸರ್ವೋತ್ತಮ ಸಮ ಇಲ್ಲ. ಇವತ್ತು ವಾಯುದೇವರು ಜೀವೋತ್ತಮರು, ಸಮ ಇದ್ದಾರೆ ಬ್ರಹ್ಮದೇವರೆಲ್ಲ. ರುಜುಗಳು ಅಷ್ಟು ಜನ ಇದ್ದಾರೆ. ಜೀವೋತ್ತಮರಾದರೂ ಉತ್ತಮರು, ಸರ್ವ ಜೀವೋತ್ತಮರು ಪ್ಲಸ್ ಗ್ಯಾಂಗೇ ಇದೆ, ದೊಡ್ಡ ಗುಂಪಿದೆ. ಇಲ್ಲಿ ಹಾಗಲ್ಲ, ಒಬ್ಬನೇ ಕೃಷ್ಣ, ಇದ್ಯಾರೂ ಇಲ್ಲ. ಗ್ಯಾಂಗ್ ಕೃಷ್ಣ ಅಂಬೋದು ಒಂದು ಪದವಿ ಅಲ್ಲ. ಪದವಿ ಆದ್ರೆ ಇನ್ನೊಬ್ರು ಅಕ್ವೈರ್ ಮಾಡಬಹುದು.
ಒನ್ ವಿತ್ ಹಿಮ್ ಮಾತ್ರದಿಂದ ಒಬ್ಬನೇ ಅನಾದಿ ಕಾಲ ಅನಂತ ಕಾಲದವರೆಗೂ ಒಬ್ಬನೇ ಕೃಷ್ಣ, ಒಬ್ಬನೇ ಮಹಾಲಕ್ಷ್ಮಿ. ಉಳಿದವರೆಲ್ಲ ಗುಂಪು ಗುಂಪಿದ್ದಾರೆ. ಇಬ್ಬರೇ ಇರೋದು ಅವರಿಬ್ಬರೇ, ಒಬ್ಬೊಬ್ಬರೇ ಇರೋದು ಅವರಿಬ್ಬರೇ, ಇನ್ಯಾರು ಇಲ್ಲ. ಅದಕ್ಕೆ ಏಕೋ ನಾರಾಯಣ ಆಸೀತ್ ಅದೊಂದು ಅರ್ಥ. ನಾರಾಯಣ ಏಕೈವ. ರುದ್ರಾದಿಗಳು ಈಗಲೇ 11 ಜನ ಇದ್ದಾರೆ. ಮತ್ತೆ ಪ್ರತಿ ಇದರಲ್ಲೂ 11 ಜನ ಬರ್ತಾ ಹೋಗ್ತಾರೆ. ಅನಂತ ಆಗೋಯ್ತು. ಬ್ರಹ್ಮದೇವರು ಈಗ ಬ್ರಹ್ಮವಾಯುಗಳು ಇದ್ದಾರೆ. ಬಟ್ ಉಳಿದಂತೆ ಅನಂತ ಬರ್ತಾನೆ ಇರ್ತಾನೆ. ಅವರೇ ಹಾಗಾದ್ರೆ ಉಳಿದವ್ರಂತ ಲೆಕ್ಕನೇ ಇಲ್ಲ. ಆದ್ರೆ ಕೃಷ್ಣ ಮಾತ್ರ ಒಬ್ಬನೇ ಅಂತ ಹೇಳಿದ್ರೆ ವಾಸುದೇವೋವ ಇದಮಗ್ರೆ ಆಸಿ ಏಕೋ ನಾರಾಯಣ ಆಸಿ. ಆ ಮಾತು ವಿಶೇಷ ಅರ್ಥ ಬರುತ್ತಾಗ. ಇತಿ ಆಶ್ಚರ್ಯೋ ಜನ್ಯ ಇತ್ತೇವ ಶಬ್ದದ್ವಯೇತು ಉಕ್ತೇ ವಾಸುದೇವಸ್ತಮಾಹ. ಎಲ್ಲರಿಗೆ ನೋಡ್ತಾ ಇದ್ದಾರೆ ಏನಿದು ಭೀಮಸೇನ ಅಂತವ್ರನ್ನ ಬಿಟ್ಟು ಉಳಿದವರಿಗೆ ಗೊತ್ತಾಗ್ತಾ ಇಲ್ಲ. ತ್ವಮ್ ಆಶ್ಚರ್ಯ ತ್ವಮ್ ಧನ್ಯ ಅಂತ ಹೇಳಿದ ತಕ್ಷಣ ವಾಸುದೇವಸ್ತಮ ಎಲ್ಲರೂ ಕೇಳಿದ್ರು ಏತದ್ದೇನಿದು. ಇತ್ತೇವ ಶಬ್ದದ್ವಯೇತು ಉಕ್ತೇ ವಾಸುದೇವಸ್ತಮಾಹ. ಕೃಷ್ಣ ಒಂದು ಮಾತು ಹೇಳಿದ ಫಸ್ಟ್. ಹೌದು, ದಕ್ಷಿಣಾಭಿ ಸಾಕಂ, ದಕ್ಷಿಣಾಭಿ ಸಾಕಂ. ದಕ್ಷಿಣ ಸಮೇತ ಅಂತ ಹೇಳಿಬಿಟ್ಟು. ನಾನು ಆಶ್ಚರ್ಯ ಹೌದು, ಧನ್ಯ ಹೌದು, ಆದ್ರೆ ದಕ್ಷಿಣಾಭಿ ಸಮೇತ, ದಕ್ಷಿಣೆಗಳ ಸಮೇತ ಅಂತ ಹೇಳಿದ. ಇದು ಒಗಟಾಗೋಯ್ತು. ಅದೇನು ಅಂತ ಹೇಳ್ತಾರೆ ಸಮೇತ ಇದೇವ ಕೃಷ್ಣಂ ಪಪ್ರಚುರೇತ ಕಿಮಿತಿ ಸ್ವಭೂಪಾಹ. ಎಲ್ಲರೂ ಕೇಳಿದ್ರು ಏನಿದು, ಏನು ನಡೆದಿದ್ದೀಗ ಅಂತ ಪ್ರಶ್ನೆ. ಏನ್ ನಡೀತು, ಅವ್ರು ಬಂದಿದ್ದೇನು, ಹೇಳಿದ್ದೇನೋ, ನೀನು ಮಾತ್ರ ಸೇರಿಸಿದ್ದೇನೋ, ಏನೆಂತ ಎಲ್ಲರೂ ಕೇಳಿಕೊಂಡ್ರು. ಭೂಪಾಹ ನಾರಾಯಣೋ ಮುನಿ ಮೂಚೆ ವದೇತಿ ಶೃಣುಧ್ವಮಿತ್ಯಾಹ ಸ ನಾರದೋಪಿ. ನಾರಾಯಣ ಇವರಿಗೆ ಹೇಳಿ, ನಾರದರಿಗೆ ನೀವೇ ಹೇಳಿ, ನೀವು ಮಾತಾಡಿದವ್ರು ನೀವೇ ಹೇಳಿ. ಅಲ್ಲ, ಅವ್ರ ಕೆಲವು ವಿಷಯ ಅವರವ್ರ ಬಾಯಲ್ಲೇ ಬರ್ಬೇಕಾದ್ರೆ ದುಡ್ದವ್ರು ಹೇಳ್ಬಾರ್ದು. ಅವರವ್ರು ಹೇಳ್ಕೊಬಿಟ್ರೆ ಅದಕ್ಕೆ ಆಭಾಸ ಆಗ್ತದೆ, ಸರಿ ಸರಿ ಹೋಗೋದಿಲ್ಲ. ನಾರಾಯಣ ಮುನಿಂ ಮೂಚೆ ವದ ಇತಿ ಶೃಣುಧ್ವಮಿತ್ಯಾಹ ಸ ನಾರದಃ. ನಾರದರೇನ್ ಮಾಡಿದ್ರಾಗ ಶೃಣುಧ್ವಂ ಕೇಳಿ ಹೇಳ್ತೇನೆ ಅಂತ ಹೇಳಿದ್ರು. ಶೃಣುತಾಮರ ಸತ್ಯವಚ ಪರಮಂ ಬರುತ್ತಲ್ಲ, ಹಾಗೆ ಅದು ಏಕವಚನ, ಅದು ಬಹುವಚನ ಅಷ್ಟೇ. ಕೂರ್ಮಃ ದೃಷ್ಟಃ ವಿಷ್ಣುಪದ್ಯಾಂ ಮಯಾ ಉಕ್ತಸ್ತ್ವಂ ಉತ್ತಮೋ ನಾಸ್ತಿ ಸಮಸ್ತವೇತಿ ಊಚೇ ಗಂಗಾಮುತ್ತಮಾಂ ಸಾ ಜಲೇಶಂ ಉಮಾಮೂಚೆ ಪೃಥ್ವೀ ನಾಮಿಕಾಂಸಃ. ಅವಳು ವಿಸ್ತಾರ ಬರುತ್ತೆ ಹರಿವಂಶದಲ್ಲಿ, ಇವತ್ತು ಸಿಗುತ್ತದೆ, ಏನು ವ್ಯತ್ಯಾಸ ಇಲ್ಲದೆ ಸಿಗುತ್ತೆ. ಹಾಗೇನೆ ಅದು ಆಚಾರ್ಯ ಎಲ್ಲ ಇದು ಮಾಡ್ಬಿಡ್ತಾರೆ, ಕನ್ಸೈಸ್ ಮಾಡಿ ಹೇಳ್ತಾರೆ. ಕೂರ್ಮಃ ದೃಷ್ಟಃ ವಿಷ್ಣುಪದ್ಯಾಂ ಮಯ. ಒಮ್ಮೆ ನಾನು ಗಂಗಾ ನದಿ ಹೋದಾಗ ದೊಡ್ಡ ಆಮೆಯನ್ನು ನೋಡಿದೆ, ಬಹಳ ದೊಡ್ಡ ಆಮೆ ಇತ್ತು. ತಕ್ಷಣ ಏನ್ ಹೇಳಿದೆ ನಾನು, ಉತ್ತಮೋ ನಾಸ್ತಿ ಅದು ತ್ವಮ್ ಆಶ್ಚರ್ಯ, ಇದೇ ಹೇಳಿದೆ. ಎಲ್ಲ ಕಡೆ ಹೀಗೆ ಹೇಳ್ತಾ ಬಂದೆ ನಾನು. ನಾಸ್ತಿ ಸಮಸ್ತವೇ, ನಿನ್ ಸಮಾನ ಇಲ್ಲ ಬಿಡು, ಎಷ್ಟು ದೊಡ್ಡವನು ನೀನು ಅಂತ ಹೊಗಳಿದೆ. ಅದೇನ್ ಮಾಡಿತು, ಊಚೆ ಗಂಗಾ ಮುತ್ತಮಂ. ನಾರದರೆ ನನ್ನ ಆಶ್ಚರ್ಯ ಅಂತೀರಿ, ನನ್ನ ಹತ್ರ ಸಾವಿರಾರು ಆಮೆಗಳಿದೆ ಇದ್ರೊಳಗೆ. ಯಾವ್ದ್ರೊಳಗೆ, ಗಂಗೆ ಒಳಗೆ. ನಿಶ್ಚರ ಇಟ್ಕೊಂಡ್ರೆ ಅವಳು ತಾರೆ ದೊಡ್ಡವಳು, ನಾನೇ ದೊಡ್ಡವನಾಗ್ತೇನೆ ಅಂತ ಹೇಳಿ. ಒಬ್ರು ಯಾರೋ ವರ್ಕರ್ನ ಕೊಂಡಾಡಿರ್ಬೇಕು, ನನ್ನಂತ ವರ್ಕರ್ 1000 ಇದ್ದಾರೆ ಕಂಪನಿ ಒಳಗೆ. ಏನಾಯ್ತು ನನಗೆ, ಈಗ ಅವ್ನು ಓನರ್ ದೊಡ್ಡವನಾದ, ಈಗ ಇವರಾಗ್ಲಿಲ್ಲ. ಅದಕ್ಕೋಸ್ಕರನೇ ಗಂಗಾ ಮುತ್ತಮಂ. ಗಂಗೆನ ಹೊಗಳಿದ್ರು, ಅಮ್ಮ ಎಂಥ ದೊಡ್ಡವಳು ನೀನೀಗ, ಎಷ್ಟು ಜನಕ್ಕೆ ಆಶ್ಚರ್ಯ ಪಟ್ಟು ಕೇಳಿದ್ರೆ ನಾನಲ್ಲ, ನಂದು ಎಷ್ಟು ನದಿಗಳು ಸೇರುತ್ತೆ ಹೋಗ್ಬಿಟ್ಟು, ಎಷ್ಟು ಆಮೆಗಳಿದೆಯೋ ಅಷ್ಟು ನದಿಗಳು ಸಮುದ್ರದಲ್ಲಿದೆ. ಯಾರು ದೊಡ್ಡವ್ರೀಗ, ಸಮುದ್ರ ದೊಡ್ಡದಾಯ್ತು ನನಗಿಂತ. ತಾರತಮ್ಯ ಇದೆಲ್ಲ ಕೂಡ ತಾರತಮ್ಯ. ಅದಕ್ಕೆ ನದಾಧಿರಾಜ ಅಂತ ಕರೀತಾರೆ, ನದಿಗಳ ರಾಜ ಸಮುದ್ರ. ಜಲೇಶಂ ಉಮಾಮೂಚೆ, ಅಲ್ಲೇ ಹೊಗಳಿದ. ಗಂಗಾ ಉತ್ತಮಾಂಸ ಜಲೇಶಂ ಉಮಾಮೂಚೆ ಪೃಥ್ವೀ ನಾಮಿಕಾಂಸಃ ಆಕೆ ಹೇಳಿದ್ರು. ನಾವ್ ಎಷ್ಟೇ ಸಮುದ್ರ ದೊಡ್ಡದಾಗಿದ್ರು ಕೂಡ, ಸಮುದ್ರ ಹೇಳಿತು ಎಷ್ಟೇ ದೊಡ್ಡದವರಾಗಿದ್ರು ಕೂಡ ನಾವು ಭೂಮಿ ಮೇಲೆ ಇರೋದು. ಈ ಸಮುದ್ರ ಯಾವ ಸಮುದ್ರ ಆಳ ಇಲ್ಲ ಅಂತ ಹೇಳಿಲ್ಲ. ವಿಜ್ಞಾನಿಗಳು ಕೂಡ ಇಷ್ಟು ಕಿಲೋಮೀಟರ್ ಆಳ, ಅಷ್ಟು ಕಿಲೋಮೀಟರ್ ಆಳ ಅಂತ ಹೇಳ್ತಾರೆ. ಆಮೇಲೆ ಭೂಮಿನೇ ಇರೋದು ಕೆಳಗಡೆ. ಅರ್ಥ ಆಯ್ತಾ, ಕೆಳಗಿರೋದು ಭೂಮಿನೇ. ಭೂಮಿ ಸಪೋರ್ಟ್ ಇದಕ್ಕೆ, ಯಾವುದಕ್ಕೆ, ನೀರಿಗೆ. ಅದಕ್ಕೆ ನೀರು ಹೇಳಿ ಸಮುದ್ರಕ್ಕೆ. ನಾನು ಸಪೋರ್ಟ್ ಇರೋದು ಭೂಮಿ, ಆದ್ರಿಂದಾಗಿನೇ ಭೂಮಿ ದೊಡ್ಡದು, ನಾನಲ್ಲ ಅಂತ ಹೇಳಿ. ಗೊತ್ತಾಯ್ತಾ, ತಾರತಮ್ಯ ಹೇಗೆ ಬರ್ತಾ ಹೋಗುತ್ತೆ. ಅದು ಒಬ್ರು ಅಕ್ಸೆಪ್ಟ್ ಮಾಡ್ತಾರೆ, ಯಾರು ಕೂಡ ನಾವು ತರೋತ್ತ ಬರಲ್ಲ, ಇದು ದೊಡ್ಡತನ ಇದು ಅಲ್ಲ. ಎಲ್ಲರೂ ಹೌದು ಅಂತ ಒಬ್ರು ಒಪ್ಪೋದೇ ಇಲ್ಲ, ಕೃಷ್ಣ ಮಾತ್ರ ಒಪ್ಪೋ. ಕೇಶವ ಜಲೇಶಂ ಉಮಾ ಮೂಚೆ ಪೃಥ್ವೀ ನಾಮಿಕಾಂಸಃ. ಅವ್ರು ಪೃಥ್ವೀ ನಾಮಿಕ ಆಚಾರ ಅರ್ಥ ಬಿಡಿಸಿ ಹೇಳ್ಬಿಡ್ತಾರೆ, ಯಾರ್ಯಾರು ತಾಮೇಲೆ ಹೇಳ್ತಾರೆ. ಯಾ ಮಾದೃಶ ದೇವತಾಃ ಸರ್ವಶಸ್ತಾಃ ಧೃತಾಃ ತಯಾ ಪ್ರಥಿತತ್ವಾತ್ ಪೃಥಿವ್ಯಾ ಶಿವಂ ಶೇಷಂ ಗರುಡಂ ಚಾಹ ಸಾಪಿ ಪರಾವರಾತ್ ಪರ್ವತ ನಾಮಧೇಯಾನ್. ಪ್ರಶ್ನೆ ಬಂತು ಇಲ್ಲಿ, ನನಗಿಂತ ಶ್ರೇಷ್ಠ ಪರ್ವತಗಳು ಅಂತ ಹೇಳಿ. ನದಿ, ಕೂರ್ಮ, ನದಿ, ಗಂಗಾ, ಸಮುದ್ರ, ಆಮೇಲೆ ಭೂಮಿ, ಆಮೇಲೆ ಪರ್ವತಗಳು.
ಪರ್ವತ ನನಗಿಂತ ಶ್ರೇಷ್ಠ ಅಂತ ಹೇಳಿದೆ. ಯಾತಕ್ಕೆ? ಭೂಧರ ಅಂತ ಅವ್ರ ಹೆಸರು. ಭೂಧರ, ಭೂಮಿಯಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಬ್ಯಾಲೆನ್ಸ್ ಮಾಡೋದು. ಈ ಪ್ಲೇನಿ ಮೇಲೆ ಹೀಗೆ ಬಂದಿತ್ತಲ್ಲ ಆ ತರ ಹಾಗಿರ್ಬೇಕು, ಬ್ಯಾಲೆನ್ಸ್ ಆಗೋದಿಲ್ಲ ಅದು. ಅದಕ್ಕೆ ಭೂಧರ. ನಾನು ಭೂಮಿ ಇಬ್ಬರನ್ನು ಧರಿಸಿದ್ದೇನೆ, ನಮ್ಮನ್ನ ಭೂಧರ ಧರಿಸಿದೆ, ನನಗಿಂತ ಪರ್ವತಗಳು ಶ್ರೇಷ್ಠ ಅಂತ ಹೇಳಿ ಇದಿಷ್ಟು ಒಂದು ಘಟ್ಟ ಇದೆ. ಇದೆಲ್ಲ ಒಗಟ್ಟು ನಮ್ಗೆ ಏನು ಅರ್ಥನೇ ಆಗೋದಿಲ್ಲ. ಅವರು ಫಸ್ಟ್ ಆ ತರ ಒಗಟ್ಟು ಬಿಡಿಸಿದ್ರು, ಇನ್ನೊಂದು ಒಗಟ್ಟು ಉಳ್ಕೊಂಡ್ಬಿಡ್ತು. ಈಗ ಆಶ್ಚರ್ಯ ಧನ್ಯ ಅನ್ನೋ ಒಗಟ್ಟು ಅವ್ರಿಗೆ ಕೇಳಿತು, ಏನು ಅಂತ ಅರ್ಥ ಆಯ್ತು. ಒಡಗಿನ ಅರ್ಥಾಚಾರ ಮತ್ತೆ ಹೇಳ್ತಾರೆ. ಇಲ್ಲಿ ಕೂರ್ಮ ಅಂದ್ರೆ ಏನು, ಗಂಗಾ ಅಂದ್ರೆ ಏನು, ಪರ್ವತ ಅಂದ್ರೆ ಏನು, ಭೂಮಿ ಎಲ್ಲರನ್ನು ಬಿಡಿಸ್ತಾ ಹೋಗ್ತಾರೆ. ಅದಕ್ಕೆ ಮತ್ತೆ ಹೇಳಿದ್ವಿ, ಕೂರ್ಮ ಅಂದ್ರೆ ಕೂರ್ಮನೆ. ಅದೇ ಹಿಂದಿನ ಅದೇ ಹೇಳ್ತಿರೋದು. ಈಗ ವಾಪಸ್ ಬರ್ಬೇಕೀಗ. ಮತ್ತೆ ಮೇಲಿಂದೆಲ್ಲ ಇಷ್ಟು ಕೂರ್ಮ ದೊಡ್ಡದು, ಗಂಗಾ ದೊಡ್ಡದು, ಸಮುದ್ರ ದೊಡ್ಡದು, ಆಮೇಲೆ ಭೂಮಿ ದೊಡ್ಡದು, ಪರ್ವತಗಳು ದೊಡ್ಡದು, ಇಲ್ಲಿವರೆಗೆ ಬಂತ ನಮಗೆ. ಅವಕ್ಕೆಲ್ಲ ಏನು ಅಂತ ಅರ್ಥ ಹೇಳ್ತಾರೆ. ಎಲ್ಲ ಜಡ ಪದಾರ್ಥಗಳು. ಕೂರ್ಮ ಗಂಗಾನು ಬಿಟ್ರೆ ಗಂಗಾನು ಜಡ ಕಾಣೋದು ಮೇಲ್ನೋಟಕ್ಕೆ. ಕೂರ್ಮ ಒಂದು ಆಮೆ. ಇದರಲ್ಲಿ ಯಾರ್ಯಾರು ಇವರು ಅಂತ ಕೇಳಿದ್ರೆ, ಕೂರ್ಮ ಅಂದ್ರೆ ಯಾರೋ ಅಲ್ಲ, ಕರ್ಮಪ ಪುಷ್ಕರೋಪಿ, ಕರ್ಮಾಭಿಮಾನ ದೇವತೆ ಕೂರ್ಮ, ಪುಷ್ಕರ ಅಂತ ಹೆಸರು. ಕೂರ್ಮ ಅಂದ್ರೆ ಯಾರಿಲ್ಲಿ? ಪುಷ್ಕರ. ಅದಕ್ಕೆ ದೊಡ್ಡ ಗಂಗಾ ಅಂದ್ರೆ ಗಂಗಾನೇ, ಗಂಗಾ ದೇವಿ, ಗಂಗಾ ನದಿ, ಗಂಗಾ ದೇವಿ ಆಕೆ ಶ್ರೇಷ್ಠ. ಅವ್ರಿಗೆ ಗಂಗಾ ಯಾರ ಪತ್ನಿ? ವರುಣ. ಸೊ ತನ್ನ ಪತಿ ಶ್ರೇಷ್ಠ ಅಂತ ಅವ್ರು ಹೇಳಿದ್ರು ಉಮಾ ಅಂದ್ರೆ ಭೂಮಿ ಅಂದ್ರೆ ಯಾರು? ಪೃಥ್ವಿ ಅಂದ್ರೆ ಇಲ್ಲಿ ಭೂದೇವಿ ಅಲ್ಲ, ಪಾರ್ವತಿ ದೇವಿ ಅಂತ. ಇಲ್ಲಿ ಭೂಮಿಗೆ ಈ ಭೂಮಿ ಅಂತ ಅರ್ಥ ಮಾಡಬಾರದು, ಪಾರ್ವತಿ ಅಂತ ಅರ್ಥ ಮಾಡಬೇಕು. ಯಾಕೆ? ಪ್ರತಿತತ್ವ ನೋಡಿ ಹೇಳ್ತಾರೆ. ಪೃಥ್ವೀ ನಾಮಿಕಾಂ ಸಹ ಉಮಾಮೂಚೆ ಸಾ ಮಾದೃಶ ದೇವತಾ ಸರ್ವಶಸ್ತಾಹ ಧೃತಾಹ. ಅವರು ಪರ್ವತ ಅಂತ ಹೇಳಿದ್ರು. ಪರ್ವತ ಅಂದ್ರೆ ಏನು? ಉಮಾದೇವಿಗೆ ಆಶ್ರಯ ಕೊಡೋದು ಯಾರು ಕೊಡೋದು? ರುದ್ರದೇವರು. ಅವರಿಗೆ ಸಭಾ ಶೇಷ ಗರುಡರು. ಅದಕ್ಕೆ ಶೇಷವಂ ಶಿವಂ ಶೇಷಂ ಗರುಡಂತ್ಯಾಹ. ಅವ್ರ 3 ಜನಗಳು ಪರ್ವತ ಅಭಿಮಾನಿಗಳಾದ್ದರಿಂದ ಅವರು ಶ್ರೇಷ್ಠ. ಸಾಪಿ ಪರಾವತ ಪರ್ವತ ಅಂತ ಯಾತಕ್ಕೆ ಹೆಸರು ಅಂತ ಕೇಳಿದರೆ, ಪರ ಅವನಾತ್ ಪರ್ವತ ನಾಮಧೇಯಾತ್. ಪರ ಅವನ ರಕ್ಷಣೆ. ಅವನ ಶ್ರೀಪತಿ ರಪ್ರತಿರಥಿ ಕೇಶಾದಿ ಭವಾದೆ. ಅವನ ರಕ್ಷಕ. ಪರಾವನ ಹೆಚ್ಚು ರಕ್ಷಣೆಯನ್ನು ಕೊಡ್ತಿರೋದು ಯಾರು ಭೂಮಿಗೆ? ಇದಕ್ಕೆಲ್ಲ ಅಂತ ಕೇಳಿದ್ರೆ ಗರುಡಶೇಷರಾದ್ರಿಂದ, ರುದ್ರರಾದ್ರಿಂದ ಪರ್ವತ ಶಬ್ದಕ್ಕೆ ಏನಂತ ಅರ್ಥ ಇಲ್ಲಿ? ಗರುಡ, ಶೇಷ ಅಥವಾ ರುದ್ರದೇವರು ಅಂತ ಅರ್ಥ. ತೈರೇವಾಹಂ ಮತ್ಸಮಾಶ್ಚೈವ ದೇವ್ಯೋ ಧ್ರಿಯಂತ ಇತ್ತೇವತ ಉಚಿರೇಥ. ತೈರೇವಾಹಂ ಮತ್ಸಮಾಶ್ಚೈವ ದೇವ್ಯ ಧ್ರಿಯಂತೆ. ನಾನು ಮತ್ತು ಸಮರಾದ ದೇವತೆಗಳು ಸೌಪರ್ಣಿ, ವಾರುಣಿ ಮತ್ತು ನಾನು 3 ಜನ ಕೂಡ, 3 ಜನರಿಂದ ಗಂಡ ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ಅದಕ್ಕೆ ಭಾರ್ಯ ಅಂತ ಹೆಸರು. ಹೆಂಡತಿಗೆ ಭಾರ್ಯ ಅಂತ ಕರೀತಾರೆ. ಪ್ರಿಯತೆ ಇತಿ ಭಾರ್ಯ. ಅರ್ಥ ಏನು? ಭಾರ ಹೊರಬೇಕು ಅಂತ ಅರ್ಥ. ಭಾರ ಹೊರಬೇಕು ಅವಳು ಭಾರ್ಯ. ಅರ್ಥ ಆಯ್ತು. ಭರ್ತ, ಅವಳು ಭಾರ್ಯ. ಭರ್ತ ಅಂದ್ರೇನೋ ಹೊರೋನು, ಭಾರ್ಯ ಅಂದ್ರೇನೋ ಹೊರಲ್ಪಡೋಳು ಅಂದ್ರೇನೋ ಭಾರ ಹೊರಲ್ಪಡುವವಳು. ಇವಳನ್ನು ಜೋಪಾನ ಮಾಡಬೇಕು ಅಂತ. ಹೆಂಡತಿನ ರಕ್ಷಣೆ ಮಾಡೋದು ಯಾರ ಜವಾಬ್ದಾರಿ? ಗಂಡನ ಜವಾಬ್ದಾರಿ. ಶಿವಂ ಶೇರೇವಾಹಂ ಮತ್ಸಮಾಶ್ಚೈವ ದೇವ್ಯ ಧ್ರಿಯಂತೆ ಇತ್ತೇವತ ಊಚಿರೇಥ. ಆಗ ಅವ್ರ ಹತ್ರ ಹೋದ್ರು ಇವರು. ನಾರದರು ಬಿಡ್ಲಿಲ್ಲ. ಅವ್ರ ಹತ್ರ ಹೋಗಿ ನೀವು ತಂದರು, ನೀವು ಆಶ್ಚರ್ಯರು ಅಂತ ಹೇಳಿದ್ರು. ಅವರೇ ಇನ್ನು ನಾರದರಿಗೆ ಎಷ್ಟು ಇತ್ತು ಆಕ್ಸೆಸ್ ಆಗಿತ್ತು ಅವ್ರಿಗೆ. ಎಲ್ಲಿವರೆಗೆ ಬೇಕಾದ್ರೆ ಹೋಗ್ಬೋದಾಗಿತ್ತು. ಬ್ರಹ್ಮದೇವರ ಮಗನಾಗಿದ್ದು ಪರ್ಮಿಷನ್ ಅವರಿಗೆ. ವಾಯುದೇವರ ಶಿಷ್ಯ ಬರಿಬಾರದು. ನಾರದರು ಯಾರು? ಬ್ರಹ್ಮದೇವರ ಮಗ, ಸತ್ತು ವಾಯು ಶಿಷ್ಯ. ಆದ್ದರಿಂದ ಅಷ್ಟು ಅವಕಾಶ ಬೇರೆ ಎಲ್ಲ ಮೀಟ್ ಮಾಡಕ್ಕಾಗಲ್ಲ. ಬ್ರಹ್ಮಾಂಡಮೇವ ಉತ್ತಮಂ ಅವ್ರು ಹೇಳಿದ್ರು. ಇಲ್ಲ, ನಾವು ಶ್ರೇಷ್ಠ ಅಲ್ಲ, ಬ್ರಹ್ಮದೇವರು ಶ್ರೇಷ್ಠ ಅಂತ ಅವ್ರು ಹೇಳಿ. ಪೂರ್ತಿ ತಾರತಮ್ಯ ಇನ್ನೊಂದು ರೀತಿ ಹೇಳಿದ ಕ್ರಮ ಇದು. ಬ್ರಹ್ಮಾಂಡಮೇವ ಉತ್ತಮಮಾಹ ಸೋಪಿ ಮೇಧಾತ್ಮಿಕಾಂ ಪ್ರಕೃತಿಂ ವಿಷ್ಣು ಪತ್ನಿ. ಅವ್ರ ಹತ್ರ ಹೋದ್ರು. ನೀವು ಧನ್ಯ, ನೀವು ಆಶ್ಚರ್ಯ ಅಂತ ಅವ್ರು ಹೇಳಿದ್ರು. ನಾನಲ್ಲ, ನನಗಿಂತ ಮೇಲೆ ಯಾರಿದ್ದಾರೆ? ಈಗ ಫಸ್ಟ್ ಹೇಳಿದ್ಯಾರು? ಸೋಪಿ ವೇದಾತ್ಮಿಕಾಂ ಪ್ರಕೃತಿಂ ವಿಷ್ಣು ಪತ್ನಿ. ವೇದಾತ್ಮಿಕಾಂ ಪ್ರಕೃತಿಂ ವಿಷ್ಣು ಪತ್ನಿ. ವೇದಾಭಿಮಾನಿಯಾದ, ಪ್ರಕೃತಿ ನಾಮಕಳಾದ ಮಹಾಲಕ್ಷ್ಮಿ ಶ್ರೇಷ್ಠ. ವೇದಾಭಿಮಾನಿ ಸಾಕ್ಷಾತ್ ಮಹಾಲಕ್ಷ್ಮಿ ಆದ್ರೆ ಸ್ಥಿತಿಗಳ ಅಭಿಮಾನಿ ಅವರು ಶ್ರೇಷ್ಠ ಅಂತ ಅವ್ರು ಹೇಳಿ. ಏಕಾದೇವಿ ಬಹುರೂಪಾಪಭಾಷೆ ಯುಕ್ತಾ ತದಾಹಂನ ನಾರಾಯಣೇನ. ಅಲ್ಲಿ 3: ವೇದಾಭಿಮಾನಿ, ಯಜ್ಞಾಭಿಮಾನಿ, ಪ್ರಕೃತಿ ಅಭಿಮಾನಿ. 3 ರೂಪದ ಶ್ರೇಷ್ಠ ಅಂತ ಹೇಳಿದಾಗ ಸೈಕಾದೇವಿ ಬಹುರೂಪಾಪಭಾಷೆ. ಅಲ್ಲಿ 3 ಬೇರೆ ಅಲ್ಲ. ಸೃತ್ಯಭಿಮಾನಿನೂ ತಾನೇ, ಅವ್ಯಾಕೃತ ಆಕಾಶ ಅಭಿಮಾನಿ ದೇವತೆನೂ ತಾನೇನೆ. ಎಲ್ಲ ತಾನಾಗಿ 3 ರೂಪದಲ್ಲಿ ಉತ್ತರ ಕೊಟ್ರು. ಯದಾಹಂತೇನ ನಾರಾಯಣೇನ ಅದಕ್ಕೆ ಉತ್ತರ ಕೊಟ್ರು. ಯಜ್ಞ ಶ್ರೇಷ್ಠ ಅಂತ ಅವ್ರು ಹೇಳಿ.
ಯಜ್ಞ ಶ್ರೇಷ್ಠ. ನನಗಿಂತ ಯಾವ ಶ್ರೇಷ್ಠ? ಯಜ್ಞ ಶ್ರೇಷ್ಠ. ವೇದಗಳಿಗಿಂತ ಯಾವ ಶ್ರೇಷ್ಠ? ಯಜ್ಞ ಶ್ರೇಷ್ಠ. ಯಾತಕ್ಕೆ? ಯಜ್ಞಕ್ಕೆ ಅಪ್ಲೈ ಮಾಡಿದಾಗಲೇ ವೇದಗಳ ಮಹತ್ವ ಬರೋದು. ವೇದ ಥಿಯರಿ, ಯಜ್ಞ ಪ್ರಾಕ್ಟಿಕಲ್. ಥಿಯರಿ ವ್ಯಾಲ್ಯೂ ಬರೋದು ಯಾವಾಗ? ಪ್ರಾಕ್ಟಿಕಲ್ ಆದಾಗ. ಅದು ಥಿಯರಿಯಾಗಿ ಉಳ್ಕೊಬಿಟ್ರೆ ಮಹತ್ವ ಅಲ್ಲ, ಪ್ರಾಕ್ಟಿಕಲ್ ಆಗಬೇಕದು, ಆಗ ಮಹತ್ವ ಬರೋದು. ಇಂಜಿನಿಯರ್ ಬೋರ್ಡ್ ಹಾಕೊಂಡೆ ಏನ್ ಬರೋದು? ಬೋರ್ಡ್ ಹಾಕೊಂಡ. ಇಂಜಿನಿಯರ್ ಅಲ್ಲ, ಅಪ್ರೂವ್ ಆಗೋದು ಯಾವಾಗ? ಕೆಲಸ ಮಾಡಿ ತೋರಿಸ್ಬೇಕು. ಒಳ್ಳೆ ಇಂಜಿನಿಯರ್ ಇನ್ನೊಬ್ರಿಗೆ ಮಾಡ್ಲಿಕ್ಕೆ ಆಗದೇನು ಮಾಡಿ ತೋರಿಸ್ತಾ, ಆಗ ಒಳ್ಳೆ ಇಂಜಿನಿಯರ್ ಹೆಸರು ಬಂತ. ಈ ತರ ಇರ್ಬೇಕು ಯಾವಾಗ. ನಮ್ಮ ಜನ ಏನ್ ತಿಳ್ಕೊಳ್ತಾರೆ? ಜ್ಞಾನ ಬಂದ್ರೆ ಕರ್ಮ ಬಿಟ್ಬಿಡ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಥಿಯರಿ ಪ್ರಾಕ್ಟಿಕಲ್ ಬಿಡಬೇಕಲ್ಲ, ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಮೊದಲು ಜ್ಞಾನ ಇದೆ, ಕರ್ಮ ಮಾಡದ. ಶಾಸ್ತ್ರ ಓದಿದ್ದಾನೆ, ಜ್ಞಾನ ಇದೆ, ಕರ್ಮ ಮಾಡದ. ಅಪ್ರೋಕ್ಷ ಜ್ಞಾನ ಆಯ್ತು. ಅಪ್ರೋಕ್ಷ ಜ್ಞಾನ ಮತ್ತೆ ಕರ್ಮ ಮಾಡದ. ಆನಂದ ಅತಿಶೈತಿ. ಕರ್ಮಕ್ಕೆ ಬಹಳ ಬೆಲೆ ಇದೆ. ತುಂಬಾ ಜನ ಗೊತ್ತಿಲ್ಲ ಕರ್ಮ ಅಂದ್ರೆ ಅದು ನಾವು ಮಾಡ್ಬೇಕಾಗಿಲ್ಲ ಅಂತ ತಿಳ್ಕೊಂಡವರೇ ಜಾಸ್ತಿ. ಯಾಕಂದ್ರೆ ನಾವೆಲ್ಲ ಜ್ಞಾನಿಗಳು, ನಾವ್ಯಾವ ಕರ್ಮ ಮಾಡ್ಬೇಕು? ಇವರು ನಾವು ಅಜ್ಞಾನ, ನಾವ್ಯಾವ ಕರ್ಮ ಮಾಡ್ಬೇಕು ಅಂತ ಇವರು ಕರ್ಮ ಕೃಷ್ಣಾರ್ಪಣ. ಜ್ಞಾನಿಗಳು ಮಾಡಾಗಿಲ್ಲ, ಜ್ಞಾನಿಗಳು ಮಾಡಾಗಿಲ್ಲ. ಅದಲ್ಲ, ಜ್ಞಾನಿಗಳು ಮಾಡ್ಬೇಕು, ಅಜ್ಞಾನಿಗಳು ಮಾಡ್ಬೇಕು. ಅಜ್ಞಾನಿಗಳು ಜ್ಞಾನ ಬರ್ಲಕ್ ಮಾಡ್ಬೇಕು. ಜ್ಞಾನಿಗಳು ಉಳಿದವರಿಗೆ ಹೇಗೆ ಮಾಡಿಸ್ಬೇಕು ತೋರ್ಸಕ್ ಮಾಡ್ಬೇಕು. ಅದರಿಂದ ಆನಂದ ಆಶ್ಚರ್ಯ ಸಿಗುತ್ತೆ. ಮೇಸ್ಟ್ರಿ ಬರುತ್ತೆ ಎಲ್ಲ ಕೊಟ್ಟು. ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಬಂದ ಕುತ್ಕೊಂಡ್ಬಿಟ್ಟಾಗ ಕುತ್ಕೊಂಡೇ ಎದ್ದೋದ. 1 ಪೈಸೆ ಕೊಡಲ್ಲ ಅವ್ರು. ಯಾತಕ್ಕೆ? ಅವ್ರು ಹೇಳಕ್ ಕೂರ್ಸಿದ್ದ. ಅವ್ರೇನ್ ಮಾಡ್ಬೇಕೀಗ? ಒಂದಷ್ಟೆಲ್ಲ ಹೇಳ್ತಾ ಹೋಗ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾನೆ. ಅವಾಗ ಏನಾಯ್ತು? ಅಷ್ಟು ಜನ ಜ್ಞಾನ ಬಂತು. ಹೋಗ್ತಾನೆ, ಆ ಕೆಲಸ ಐತಿ. ಆದ್ರಿಂದ ಅವ್ರ ಜ್ಞಾನ ಯಾವ್ದಕ್ಕೆ ಉಪಯೋಗ ಆಯ್ತು? ಈಗ ಇಷ್ಟು ಜನ ಜ್ಞಾನಿಗಳನ್ನು ತಯಾರು ಮಾಡ್ತಾನೆ ಅವನಿಗೆ. ಅದಕ್ಕೇನೋ ಸಂಬಳ ಜಾಸ್ತಿ ಕೊಡ್ತಾನೆ. ಆನಂದ ಅತಿಶಯ. ನಾವು ಕರ್ಮ ಮಾಡೋದು ಜ್ಞಾನ ಬರ್ಲಿಕ್ಕೆ, ಅವೇನು ಕರ್ಮ ಮಾಡೋದು ಉಳಿದವರಿಗೆ ಕರ್ಮ ಹೇಗೆ ಮಾಡಬೇಕು ತೋರಿಸ್ಲಿಕ್ಕೆ. ಅದಕ್ಕೆ ಆನಂದ ಅತಿಶಯ ಕೊಡ್ತಾನೆ. ಅದಕ್ಕೆ ನಾವು ಯಾರು ನೋಡ್ಬೇಕು? ಯಾವಾಗ ಕರ್ಮಾಚರಣೆ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳಕ್ಕೆ? ಜ್ಞಾನಿಗಳನ್ನ ನೋಡ್ಬೇಕು. ಗೊತ್ತಾ? ಜ್ಞಾನಿಗಳನ್ನು ನೋಡಿ ತಿಳ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನಮಗೆ ಎಷ್ಟೇ ಕೇಳಿದ್ರು ಕೂಡ ಮಾಡಿದ್ ನೋಡಿದಾಗ ಆಗಷ್ಟು ಕ್ಲಾರಿಟಿ ಸಿಗೋದಿಲ್ಲ. ಗೊತ್ತಾ? ಕ್ಲಿಯರ್ ಆಗೋದು ಯಾವಾಗ? ಇವ್ ಸಣ್ಣ ಪುಟ್ಟ ವಿಷಯ ಬಿಡಿ, ಆ ಟಿವಿನ ಏನೋ ಕೊಡ್ತಾನೆ, ಮನೆ ತಂದು ಇಟ್ಕೋತಾನೆ. ಇವ್ರು ಆನ್ ಮಾಡಕ್ ಬರಲ್ಲ ಇವರಿಗೆ. ಅವ್ನು ಬರ್ತಾನೆ, ಮತ್ತೆ ಕಂಪನಿಯಿಂದ ಬರ್ತಾನೆ, ಎಲ್ಲ ಮಾಡಿ ತೋರಿಸ್ತಾನ. ಇಷ್ಟು ಮಾಡಿ ಹೋಗ್ಬಿಡ್ತಾನೆ. ಅದು ಪುಸ್ತಕ ಹೋಗ್ಬಿಟ್ಟು ಮಾಡಕ್ ಬರುತ್ತೆ, ನಿಮಗೆ ಮಾಡಕ್ ಬರೋದಿಲ್ಲ. ಎಷ್ಟೇ ಹಿಡಿದ್ರು ಕೂಡ ಏನಾಗತ್ತೆ ಅಲ್ಲಿ? ಒಬ್ಬ ತೋರ್ಸೋನು ಒಬ್ಬನು ಬೇಕೇ ಬೇಕು. ತೋರಿಸ್ತವ್ರಿಗೆ ಕ್ರೆಡಿಟ್. ಆದ್ರೆ ಕರ್ಮಾಚರಣೆಯನ್ನ ಹೀಗೆ ಮಾಡಬೇಕು. ಎಷ್ಟೇ ನೀವು ಪುಸ್ತಕ ಓದಿದ್ರು ಕೂಡ ಕೆಲವು ಸ್ಟೆಪ್ಸ್ ಹೇಳಕ್ ಆಗೋದಿಲ್ಲ. ಕೆಲವು ಸ್ಟೆಪ್ಸ್ ಮಾಡೇ ತಿಳ್ಕೋಬೇಕು. ಅಷ್ಟು ಬೇರೆ ಇದ್ರಲ್ಲಿ ಹಾಕು ಅಂತ ಹೇಳಿದ್ರೆ ಹೇಗೆ ಹಾಕ್ಬೇಕು? ಹೇಗೆ ಹಾಕ್ಬೇಕೀಗ? ಬೆಲೆ ಮೇಲೆ ಸ್ಟವ್ ಹಚ್ಚಿ, ಬಲೆ ಹಚ್ಚಿ, ಒಲೆ ಮೇಲೆ ಪಾತ್ರೆ ಇಡಿ, ಎಣ್ಣೆ ಹಾಕಿ, ಇದ್ರ ಹಾಕಿ ಅಂದ. ಪಾತ್ರೆ ಇಟ್ಟು ಎಣ್ಣೆ ಹಾಕಿದ, ಬೋರ್ಡರು ಹಾಕಿಬಿಟ್ಟ. ಏನಿಲ್ಲ, ಕಾಯವರಿಗೆ ಕಾದೇ ಇಲ್ಲ ಅವನು. ಆ ಸ್ಟೆಪ್ ಹೇಳಿಲ್ಲ ಅದು ಅವನಿಗೆ. ಎಣ್ಣೆ ಕಾಯಿಸಿ ಅಂತ ಹೇಳಿಲ್ಲ. ಎಣ್ಣೆ ಹಾಕಿ ಆಮೇಲೆ ಬೋರ್ಡ್ ಇದು ಹಾಕಿ ಅಂತ ಹೇಳ್ಬಿಟ್ಟು ಹಾಕಿ ಆಮೇಲೆ ತೆಗೀರಿ ಅಂತ ತೆಗೆದೇ ಬಿಟ್ಟು ಹಾಕಿದ ತಕ್ಷಣ ಅದೆಲ್ಲ ಈ ಬಿಡು ಸ್ಟೆಪ್ಸ್ ಗೊತ್ತಾಗಬೇಕು ಅವನಿಗೆ. ಎಣ್ಣೆ ಕಾಯ್ಬೇಕು, ಎಷ್ಟು ಕಾಯ್ಬೇಕು, ಕೈ ಇಟ್ಟು ನೋಡಿ ಹೂವಿಂದ ಕೈ ಬಿಡ್ತಾರೆ. ಹೇಗೆ ಟೆಸ್ಟ್ ಮಾಡೋ ಅದು ಟೆಸ್ಟ್ ಪ್ರೊಸೀಜರ್ ಇದೆ, ಅದು ಗೊತ್ತಾಗುತ್ತೆ. ಆಮೇಲೆ ಇದ್ರಲ್ಲಿ ಹಾಕಿ ಅದು ಗೊತ್ತಾಗುತ್ತೆ. ಮತ್ತೆ ಬೆಂದಿದ್ದು ಹೇಗೆ ಗೊತ್ತಾಗಬೇಕು, ಅದಕ್ಕೊಂದು ಸ್ಟೆಪ್ಸ್ ಇದೆ. ಅವಾಗ ತೆಗೀರಿ, ಕೈಯಾಗಿ ತೆಗೆದ ಮತ್ತೆ ಕೈ ಸುಟ್ಕೊಂಡ, ಇದ್ರಲ್ಲಿ ತೆಗೀರಿ, ಇಲ್ಲಿ ಹಾಕಿ, ಎಷ್ಟು ವ್ಯವಸ್ಥೆಗಳಿದೆ. ಅದೆಲ್ಲ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ ಏನಾಗ್ಬೇಕದು. ಅದಕ್ಕೆ ಹೇಳ್ತಾರೆ, ರಾಯರು ಬೆರೀತಾರೆ ಇದ್ರ ಆಚಾರ್ಯ ಹೇಳಿದ್ರೆ ಸಂಬರಿ ಮಾಡ್ತಾರೆ. ವೇದಾನುಕ್ತ ತದನುಕ್ತ ಭಾರತೋಕ್ತ ತದನುಕ್ತ ಸಂಪ್ರದಾಯಾಗತ ಅಂತ ಹೇಳ್ತಾರೆ. ಸಂಪ್ರದಾಯದಲ್ಲಿ ಕೆಲವು ವಿಷಯಗಳನ್ನ ಹೊರಗೆ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅದು ಗೊತ್ತಿಲ್ಲದೆ ಹೋದ್ರೆ ಆನ್ಸರ್ ಸಿಗೋದೇ. ಆ ಸ್ಟೆಪ್ ಒಂದಿರುತ್ತೆ, ಅದು ಹೇಳುವ ಬರೆಯೋದಲ್ಲ, ಅದು ಏನ್ ಮಾಡೋದಿಲ್ಲ, ಅದನ್ನ ಡೈರೆಕ್ಟ್ ಹೇಳ್ತಾರೆ. ಅದಕ್ಕೆ ರೂಪದೇಶ ಬೇಕೇ ಬೇಕು. ಯಾವ ಕಾಲಕ್ಕೂ ಏನ್ ಬೈಪಾಸ್ ಮಾಡ್ಲಿಕ್ಕೆ ಬರಲ್ಲ, ಬೈಪಾಸ್ ಮಾಡ್ಲಿಕ್ಕೆ ಬರೋದೇ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಂಪ್ರದಾಯ ಅಂತ ಬಂದು. ಸಂಪ್ರದಾಯ ಎಲ್ಲರಿಗೂ ಹೇಳಾಗಿಲ್ಲ. ಯಾರಿಗೆ ಹೇಳ್ತಾರೆ ಅದನ್ನ? ಶಾಸ್ತ್ರ ಶಿಷ್ಯರಿಗೆ ಅಷ್ಟೇ ಹೇಳೋದು, ಹುಡುಗರಿಗೆ ಹೇಳೋದಿಲ್ಲ. ಅದು ಸ್ವಾರಸ್ಯ ಇರೋದು ಅಲ್ಲಿ. ಅದಕ್ಕೇನೆ ಗುರುವನ ಗ್ರಹ ಅಂಬೋದು ನಾವು ಬೈಪಾಸ್ ಮಾಡಕ್ಕೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ, ಅವತ್ತು ಪ್ರೂವ್ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಇದೆಲ್ಲ ನಡೀತೀಗ. ತೈರೇವಾಹಂ ಮತ್ಸಮಾಶ್ಚೈವ ದೇವ್ಯೋ ಧ್ರಿಯಂತೆ ಇತ್ತೇವ. ಅವರು ಉತ್ತರ ಕೊಟ್ಟಿದ್ದೆ, ಧ್ರಿ ಇತ್ತೇವ ತ ಭೂಚೇರೇಥ. ಹಿಂದೆ ಕಾಸ ಹೇಳಿ ಎಲ್ಲ ಬಿಡಿಸ್ತಾ ಬರ್ತಾರೆ. ಇದು ಹೇಳೋದು ತುಂಬಾ ಇದೆ.